व्याख्यामुद्रां करसारसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अमलानश्रीरमृतविशदेरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवायावनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 430ನೆಯ ಪ್ರವಚನ. ಜನಕರಾಜ ಮತ್ತೆ ಪರಾಶರರಲ್ಲಿ ಶ್ರೇಯಸ್ಸಿನ ಬಗ್ಗೆ, ಸದ್ಗತಿಯ ಬಗ್ಗೆ ಕೇಳಿದ್ದಾನೆ. ಮತ್ತೊಮ್ಮೆ ಪರಾಶರರು ಅದರ ಸಂಕ್ಷೇಪವಾದ ಕೆಲವು ವಿಚಾರಗಳನ್ನು ತಿಳಿಸ್ತಾರೆ. ಹೀಗೆ ಭೀಷ್ಮರು ಧರ್ಮರಾಜನಿಗೆ ಆತನ ಮಹಾಯುದ್ಧದ ನಂತರದಲ್ಲಿ ಗೆಲುವಿನ ಹೊತ್ತಿನಲ್ಲಿ ಶಾಂತಿ ಸಮಾಧಾನಕ್ಕಾಗಿ ಅರಸೊತ್ತಿಗೆಯನ್ನು ಒಳ್ಳೆ ರೀತಿಯಿಂದ ಉಪಯೋಗಿಸಿಕೊಳ್ಳುವಂತೆ ತಿಳಿ ಹೇಳಲು ಭೀಷ್ಮರು ಉಪಕ್ರಮಿಸಿದ್ದಾರೆ. ಹೀಗಾಗಿ ಮೋಕ್ಷ ಧರ್ಮ ಪರ್ವದ, ಅವಾಂತರ ಪರ್ವದ, ಶಾಂತಿ ಮಹಾಪರ್ವದ ಚಿಂತನೆಯಲ್ಲಿ ಜನಕ ಕೇಳಿಕೊಂಡದ್ದಕ್ಕೆ ಶ್ರೇಯಸ್ಸಿನ ಮೂಲ ಅಸಂಗಃ ಶ್ರೇಯಸ್ಸೋ ಮೂಲ ಜ್ಞಾನಂ ಜ್ಞಾನಗತಿ ಪರ. ಎಲ್ಲದರಲ್ಲಿ ಆಸಕ್ತಿಯನ್ನು ಬಿಟ್ಟಿರುವುದೇ ಶ್ರೇಯಸ್ಸಿನ ದಾರಿ ಅಂತಾರೆ. ಬಹಳ ಉತ್ತಮವಾದ ಒಂದು ಟಿಪ್ಸ್. ಹಚ್ಚಿಕೊಳ್ಳಬೇಡ, ಮುಗಿದೋಯ್ತು, ನೀನು ಉದ್ಧಾರನಾಗ್ತೀಯ. ಯಾವುದರಲ್ಲಿಯೂ ಅಂಟಿಕೊಳ್ಳಬಾರದು. ಇವನ್ ಮಾಡಿದ ಕರ್ಮದ ಫಲದ ಬಗ್ಗೆಯೂ ನಿರಾಸಕ್ತಿ ಇರಬೇಕು. ಅಟ್ಯಾಚ್ಮೆಂಟ್ ಇಲ್ಲದಿರುವುದು ಅದು ಪ್ರಧಾನವಾದ ಸಂಗತಿ ಅಂತಾನೆ. ಎಷ್ಟು ಕಡೆಯಿಂದ ನಾವು ದೂರ ಉಳಿತೇವೆಯೋ ಅಷ್ಟು ನಮಗೆ ನೆಮ್ಮದಿ ಆಗ್ತದೆ. ಅದರ ಬಗ್ಗೆ ಮುಂದೆ ಬಹಳ ದೊಡ್ಡ ವಿವರಣೆಯನ್ನು ಕೊಡ್ತಾನೆ. ಮತ್ತು ಉತ್ತಮವಾದ ಗತಿ ಜ್ಞಾನವೇ. ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡುವುದೇ ದೊಡ್ಡ ಸಂಗತಿ. ಸದ್ಗತಿಯನ್ನು ಪಡೆಯುವಲ್ಲಿ ಹಿಂದೆ ಬಾರದ ನೆಲೆಯಲ್ಲಿ ತಾಣವನ್ನು ಪಡೆಯಬೇಕಾದರೆ ಶುದ್ಧವಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಚೀರ್ಣಂ ತಪೋನ ಪ್ರಣಶ್ಯೇತ್ ವಾಪಃ ಕ್ಷೇತ್ರೇ ನಶ್ಯತಿ. ಒಳ್ಳೆ ಗದ್ದೆಯಲ್ಲಿ ಬೀಜ ಬಿತ್ತಿದರೆ ಮಳೆಗಾಲದಲ್ಲಿ ಹೇಗೆ ಅದು ವೇಸ್ಟ್ ಆಗುವುದಿಲ್ಲವೋ, ಮೊಳಕೆ ಬಂದೇ ಬರ್ತದೋ, ಹಾಗೆ ಮಾಡಿದ ಅಧ್ಯಯನ, ನಡೆಸಿದ ವ್ರತನಿಯಮ ಇವೆಲ್ಲವೂ ಸಹ ಯಾವತ್ತೂ ಸಹ ಹಾಳಾಗುವುದಿಲ್ಲ. ಅಂದ ಜ್ಞಾನ ಒಂದೇ ಉತ್ತಮವಾದಂತಹ ನೆಲೆಯಲ್ಲಿ ಸಂಪಾದನೆ ಮಾಡಿಕೊಂಡಲ್ಲಿ ಅದು ಯಾವತ್ತೂ ಸಹ ಹೆಮ್ಮರವಾಗಿ ಮತ್ತಷ್ಟು ಅನುಕೂಲಕರವಾಗಿ ಬೆಳೆಯಲಿದೆ. ಚಿತ್ವಾ ಅಧರ್ಮಮಯಂ ಪಾಶಂ ಯದಾ ಧರ್ಮೇ ಅಭಿರಜ್ಯತೆ ದತ್ವಾ ಅಭಯಂ ಕಥಂ ದಾನಂ ತದಾ ಸಿದ್ಧಿಮವಾಪ್ನುತೆ. ಮನುಷ್ಯ ಯಾವಾಗ ಸಿದ್ಧನಾಗ್ತಾನೆ, ಸಿದ್ಧಿಯನ್ನು ಪಡಿತಾನೆ ಕೇಳಿದರೆ ಅಧರ್ಮವನ್ನು ಬಿಟ್ಟಾಗ, ಧರ್ಮವನ್ನು ನಡೆಸಿಕೊಟ್ಟಾಗ, ಅದು ಧರ್ಮದಲ್ಲಿ ಇನ್ಯಾರಿಗೂ ತೊಂದರೆ ಆಗದಂತೆ ಧರ್ಮವು ಬದುಕಿದಾಗ, ಅದನ್ನ ಅಧರ್ಮಗಳ ಕಟ್ಟುಗಳನ್ನೆಲ್ಲ ಬಿಟ್ಟುಕೊಡಬೇಕು. ಅದು ನಮ್ಮನ್ನು ಕಟ್ಟಿ ಹಾಕ್ತದೆ, ಕೆಟ್ಟ ಕೆಲಸ ಮಾಡಲಿಕ್ಕೆ ನಮ್ಮನ್ನು ಎಳಿತದೆ. ಅದನ್ನು ಆದಷ್ಟು ನಿಲ್ಲಿಸಬೇಕು, ಅದನ್ನು ಕತ್ತರಿಸಿಕೊಳ್ಳಬೇಕು. ಧರ್ಮದಲ್ಲಿ ಆಸಕ್ತಿಯನ್ನು ಮೂಡಿಸಿಕೊಳ್ಳಬೇಕು. ಧರ್ಮವನ್ನು ಮಾಡುವಾಗ ಸೋಲ್ತಾನೆ, ಸೋಮಾರಿತನ ಬರ್ತದೆ.
ಬಲಾತ್ಕಾರದಲ್ಲಿ ಅದನ್ನು ಮಾಡಬೇಕು. ಹೀಗೆ ಮಾಡಿಕೊಂಡು ಮುಖ್ಯವಾದಂತಹ ದಾನ ಅಭಯದಾನ, ಯಾರಿಗೂ ಏನೂ ತೊಂದರೆಯಾಗದಂತಹ ಬದುಕು. ಅಧರ್ಮವನ್ನು ಕಡಿಯುವುದರಲ್ಲಿಯೂ ಮತ್ತೊಬ್ಬರಿಗೆ ತೊಂದರೆ ಆಗುವುದು, ಧರ್ಮವನ್ನು ಬೆಳೆಸುವುದರಲ್ಲಿಯೂ ಇನ್ನೊಬ್ಬರಿಗೆ ಹಾನಿಯಾಗಲಿಕ್ಕೆ ಸಾಕು. ಹಾಗಾಗಿ ಆದಷ್ಟು ಸುತ್ತಮುತ್ತಲೂ ಮಂದಿ ಮತ್ತು ಜೀವ ಸಂಕುಲಕ್ಕೆ ತೊಂದರೆಯಾಗದಂತೆ ಅತ್ಯಂತ ಎತ್ತರವಾದಂಥ ಅಹಿಂಸೆಯ ಧರ್ಮವನ್ನು ಅವಲಂಬಿಸಿಕೊಂಡಾಗ ಆತ ಎಲ್ಲರಿಗೂ ಅವನು ಹೆದರಿಕೆಯನ್ನು ಉಂಟು ಮಾಡುವವನಾಗಬಾರ್ದು. ಅವನಿಂದ ಯಾರು ಉದ್ವೇಗಕ್ಕೆ ಒಳಗಾಗಬಾರ್ದು. ಆ ರೀತಿಯಾಗಿ ಅವನ ಧರ್ಮದ ಬದುಕು ಇರಬೇಕು. ಅದಕ್ಕೊಂದು ಉದಾಹರಣೆ ಹೇಳ್ತಾರವರು. ಯೋದದಾತಿ ಸಹಸ್ರಾಣಿ ಗವಾಂ ಅಶ್ವಶತಾನಿಶ ಅಭಯಂ ಸರ್ವಭೂತೇಭ್ಯ ಸದಾನಮತಿರಿಚ್ಯತೆ ಸದಾನಮತಿವರ್ತತೆ ಅಂತ. ಒಬ್ಬ 1000 ಗಟ್ಟಲೆ ದನವನ್ನು ಕೊಡ್ತಾನೆ, ಒಬ್ಬ 100 ಗಟ್ಟಲೆ ಕುದುರೆಗಳನ್ನು ಕೊಡ್ತಾನೆ. ಈ ಯಾವ ದಾನವೂ ಸಹ ಅಭಯದಾನಕ್ಕಿಂತ ದೊಡ್ಡದಾಗುವುದಿಲ್ಲ ಅಂದ. ಹಿಂಸೆ ಮಾಡದೆ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಬದುಕುವುದು ಅಂದರೆ ಒಂದು ದೊಡ್ಡ ಮಜಲ್. ಅಂದರೆ ಸನ್ಯಾಸ ಧರ್ಮದಲ್ಲಿ ಸರ್ವಭೂತೇಭ್ಯ ಅಭಯಂ ದತ್ತಮಯ ಅಂತ ಹೇಳಿ ತ್ರಿಕರಣಪೂರ್ವಕವಾಗಿ ಅವನು ತನ್ನಿಂದ ಯಾವುದೇ ತೊಂದರೆಯು ಮರಮಟ್ಟುಗಳಿಗಾಗಲಿ ಪ್ರಾಣಿ ಸಂಕುಲಕ್ಕಾಗಲಿ ಮನುಷ್ಯ ರೀತಿಗಾಗಲಿ ಇರುವುದಿಲ್ಲ ಅಂತ. ಇದು ಎಷ್ಟು ದೊಡ್ಡ ದಾನಕ್ಕಿಂತ ಮಿಗಿಲು ಅಂತ ತೋರಿಸಿಕೊಡ್ತಾರೆ. ಅಸಂಗದ ವ್ಯಾಪ್ತಿಯನ್ನು ಹೇಳುವಾಗ ವಿಷಯದೆಡೆಗೆ ಆಸಕ್ತಿ ಇಲ್ಲದಿರುವುದು ಹೇಗೆ ಅನ್ನುವಲ್ಲಿ ಮತ್ತೊಂದು ಮಾತು ಹೇಳ್ತಾರೆ. ವಸನ್ ವಿಷಯ ಮಧ್ಯೇಬಿ ನ ವಸತ್ಯೇವ ಬುದ್ಧಿಮಾನ್. ವಿಷಯಗಳ ಜೊತೆಯಲ್ಲಿ ಇದ್ದುಕೊಂಡಿದ್ದರೂ ಅದನ್ನು ತಾನು ಅಂಟಿಕೊಳ್ಳುವುದಿಲ್ಲ. ಸಂತೆಯನ್ನು ನೋಡಿದಂತೆ ಇಟ್ಟುಕೊಳ್ಳಿ ನೀವು. ಒಬ್ಬ ತರಾತುರಿಯಿಂದ ತನಗೆ ಬೇಕಾದ ಸೊತ್ತುಗಳನ್ನು ತರಲಿಕ್ಕೆ ದೊಡ್ಡ ಮಾರ್ಕೆಟಿಗೆ ಹೋಗಿದ್ದಾನೆ, ತಂದಿದ್ದಾನೆ. ಸುಮಾರು 1-1/2 ಗಂಟೆ ಸಂತೆಯಲ್ಲಿ ಅವನು ಕಳೆದಿದ್ದಾನೆ ಸೊತ್ತುಗಳನ್ನು ಪರ್ಚೇಸ್ ಮಾಡುವಲ್ಲಿ. ಈಗ ಬಂದ ತಕ್ಷಣ ಹತ್ರ ಕೇಳೋದು, ನೀನು ಸಂತೆಯಲ್ಲಿ ಏನು ನೋಡಿದೆ, ಏನು ಹೇಳ್ಯಾ. ತನಗೆ ಯಾವುದನ್ನು ಪಡೆಯಬೇಕಾಗಿದೆಯೋ ಆ ಉದ್ದೇಶದಲ್ಲಿ ಹೋದದ್ದರಿಂದ ಅದು ಇರುವಲ್ಲಿ ಅವನು ಕಣ್ಣೋಡಿಸಿದ್ದಾನೆ. ಅದರ ಪಕ್ಕದಲ್ಲಿದ್ದದ್ದು ನೆನಪಿಸಿಕೊಳ್ಳುತ್ತಾನೆ. ಅಲ್ಲ, ನೀನು ಪರ್ಚೇಸ್ ಮಾಡುವಾಗಲೇ ನಿನ್ನ ಸ್ಟಾಲಿನಲ್ಲೇ ಉಳಿದವರು ಏನು ತಗೊಳ್ತಾ ಇದ್ರು, 1-2 ಹೇಳಿಯಾನು. ಯಾಕೆಂದ್ರೆ ಅವನು ಎಡವಿದ್ರೆ ಕೊಡುವ ಮುಂಚೆ ಪಡೆಯುವಾಗ ಯಾರೋ ಒಬ್ಬ ಅದು ಕೊಡು ಇದು ಕೊಡೋದು ಕೇಳ್ತಾ ಇದ್ರೆ ಅವನದು ಆಗಿರುವವರೆಗೆ ಕಾದದ್ರಿಂದ ಅವನು. ಇಡೀ ಸಂತೆಯಲ್ಲಿ ಜನಜಂಗುಳಿಯ ಕತೆ ಹೇಗೆ, ಯಾರೆಲ್ಲ ಇದ್ದರು ಏನು ಗೊತ್ತಾಗುವುದಿಲ್ಲ, ಹೇಳಲಿಕ್ಕೆ ಬರುವುದಿಲ್ಲ. ಅಷ್ಟೇ ಅಲ್ಲದೆ ಇವನದ್ದೇ ಕೆಲವು ಸೊತ್ತುಗಳು ಅಪಹಾರ ಆಗಿರಬಹುದು. ಅಲ್ಲಿ ಅವನ ಕೈಚೀಲವೋ ಅವನ ದುಡ್ಡಿನ ಹಮ್ಮಿಣಿಯೋ ಅದು ಇನ್ನೇನು. ಹಾಗಾದರೆ ಅಂದರೆ ಗಮನ ಇರುವುದಿಲ್ಲ, ಸಂಘ ಹೋಗಿರ್ತದೆ. ಹಾಗೆ ಮಾಡಿಕೊಂಡ್ರು. ನೀನು ಸಂತೆಯಲ್ಲಿದ್ದ ಹಾಗೆ, ಜಾತ್ರೆಗೆ ಸೇರಿದ ಹಾಗೆ, ನೀನು ದಾರಿಯಲ್ಲಿ ಬಂದ ಹಾಗೆ, ದಾರಿಯಲ್ಲಿ ಬಂದಾಗ ಯಾರು ಹೋಗ್ತಾ ಇದ್ದಾರೆ ಯಾರು ಬರ್ತಾ ಇದ್ದಾರೆ ಯಾವುದೇ ಗಮನ ಇರುವುದಿಲ್ಲ. ಮಾಮೂಲಿ ಅವರವರ ಬಾಡಿಗೆ ಇದ್ದ ಹಾಗೆ. ಹಾಗೆ ಬದುಕಿ ನೀನಿಲ್ಲಿ ಬಂದಿದ್ದೀ. ಒಬ್ಬ ಬುದ್ಧಿಮಂತನಾದವ ತಲೆಯಲ್ಲಿ ಅದನ್ನೆಲ್ಲ ಹಾಕ್ಕೊಳ್ಳುವುದಿಲ್ಲ. ಯಾಕೆ ಅವನಿಗೆ ಬುದ್ಧಿ ಇದೆ, ಏನು ಹಾಕ್ಕೊಳ್ಬೇಕು ಗೊತ್ತಿದೆ. ಹಾಗಾಗಿ ಅದು ಯಾವುದೇ ಫೈಲ್ಗಳನ್ನು ಓಪನೇ ಮಾಡಿರುವುದಿಲ್ಲವ. ಟೆಂಪರರಿ ಫೈಲ್ಸ್ ಅದೂ ಇಲ್ಲ. ಯಾಕೆ ಟೆಂಪರರಿ ಫೈಲ್ ಅದು ಓಪನ್ ಮಾಡಬೇಕು? ಒಂದೊಮ್ಮೆ ಅದು ಪಾಸ್ ಆಗಲಿಕ್ಕಾದರೂ ಟೆಂಪರರಿ ಫೈಲಲ್ಲಿ ಕಾಲಿಟ್ರೆ ಅದು ಅಚ್ಚು ಬೀಳುತ್ತದೆ. ಹಾಗಾಗಿ ಗಮನವೇ ಇಲ್ಲದ ಹಾಗೆ, ಇದ್ದರೂ ಇರದಂತೆ. ಅದು ಹೇಗೆ ಸಾಧ್ಯ ಅಂತ ಅದಕ್ಕೊಂದು ದೃಷ್ಟಾಂತ ಮತ್ತೆ ಹೇಳ್ತಾನೆ ನಾನು ಬಹಳ ಚಂದವಾಗಿ. ಹಾಗೆ ಕೆಟ್ಟವ ಏನಿದ್ದಾನೆ ಕೇಳಿದರೆ ಅವನು ಎಲ್ಲವನ್ನು ಕೆಟ್ಟದ್ದು ಮಾಡಿಕೊಂಡು ಮೈ ಮೇಲೆ ಹಾಕಿಕೊಳ್ತಾನೆ. ಸಂವಸತ್ಯೇವ ದುರ್ಬುದ್ಧಿ ಅಸಸ್ಸು ವಿಶೇಷವೇ. ಬೇಡ ಆದರೂ ಬೇಡದ್ದನ್ನೆಲ್ಲ. ಅದೇ ಇನ್ನೊಬ್ಬ ಇದ್ದಾನೆ ಸಂತೆಗೆ ಬಂದವ. ಅವನಿಗೂ ಇಷ್ಟೇ, ಅವನಿಗೆ ಮನೆಗೆ ಬೇಕಾದ ಸೊತ್ತು ತರಲಿಕ್ಕೆ ಬಂದವ. ಆದರೆ ಪೂರ್ವಾಧಿಕ ಪ್ರಸಂಗಿ, ಪ್ರತಿಯೊಬ್ಬರನ್ನು ಮಾತಾಡಿಸ್ತಾನೆ, ಪ್ರತಿಯೊಂದನ್ನು ನೋಡ್ತಾನೆ. ನೀವೇನು ತಗೊಂಡದ್ದು, ಎಲ್ಲಿ ತಗೊಂಡ್ರಿ, ಎಷ್ಟು ಕೊಟ್ರಿ. ಅಲ್ಲ, ಇವನಿಗೂ ಅದೇ ತಗೊಳ್ಳಿಕ್ಕೆ ಸಿಗ್ತದಲ್ಲಿ ಹೋಗ್ಬೋದು, ಆದರೆ ಸುಮ್ಮನೆ ಚಾಪಲ. ಅದೇನೋ ವ್ಯಾಪಾರಕ್ಕೆ ಚೌಕಾಶಿಗೆ ಏನಲ್ಲ, ಸುಮ್ಮನೆ ಕೆಳಗೆ ಬಿದ್ದದ್ದನ್ನು ಹೆಕ್ಕಿ ನೋಡ್ತಾನೆ. ಎಂಥದ್ದು ಇದು, ಬಿಸಾಡಿದ್ದ ಇದು, ಮತ್ತೆ ಅವನು ಬಿಸಾಡಿ ಹಾಕ್ತಾನೆ.
ಹೀಗೆ ಪ್ರತಿಯೊಂದರ ಮೇಲೆ ಕೈಯಲ್ಲಿ ಸಿಕ್ಕಿದ್ದರಲ್ಲಿ, ಕಾಲಲ್ಲಿ ಸಿಕ್ಕಿದ್ದರಲ್ಲಿ, ಕಣ್ಣಿಗೆ ಕಂಡದ್ದರಲ್ಲಿ, ಮೂಗಿಗೆ ಬಡಿದದ್ದರಲ್ಲಿ, ಎಲ್ಲದರಲ್ಲಿ ಒಂದು ರೀತಿಯಾದ ಆಸಕ್ತಿ. ಹೀಗಾಗಿ ದುರ್ಬುದ್ಧಿಯಾದವನು ಎಲ್ಲವನ್ನೂ ಹಚ್ಚಿಕೊಂಡು ಹೋಗ್ತಾನೆ, ಎಲ್ಲದರ ಜೊತೆಯಲ್ಲಿ ಸೋತು ಹೋಗ್ತಾನೆ, ಎಲ್ಲದರಲ್ಲಿಯೂ ಎಲ್ಲವನ್ನು ಕಳ್ಕೊಳ್ಳುತ್ತಾನೆ. ಈ ರೀತಿಯಾಗಿರುತ್ತೆ. ಇದು ಎರಡಕ್ಕೊಂದು ಬಹಳ ಸುಂದರವಾದ ಒಂದು ದೃಷ್ಟಾಂತವನ್ನು ಅವರು ಮುಂದೆ ಕೊಡಲಿಕ್ಕುಂಟು. ವಾಸ್ತವವಾಗಿ ಈ ಸಂಪರ್ಕ ಕಳಚಿಕೊಳ್ಳುವ ಬಗೆ ಹೇಗೆ ಅದೊಂದು ಹೇಳಿಕೊಡ್ತಾರೆ ಪರಾಶರರು. ನಾನು ಅದನ್ನು ತಿಳಿಸ್ತೇನೆ. ಅಂದರೆ ಮಾಡೋದಾದರೆ ಮಾಡುವವರಿಗೆ ಪ್ರಧಾನವಾಗಿ ಮೊದಲಿಗೆ ವೀತರಾಗ ಜಿತಕ್ರೋಧ ಸಮ್ಯಕ್ ಭವತಿ ಯಸ್ಸದ. ಮೊದಲಿಗೆ ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿರಬೇಕು, ಶಿಸ್ತನ್ನು ಕಾಪಾಡಿಕೊಳ್ಳತಕ್ಕದ್ದು. ಇಷ್ಟೇ ಮುಗಿದು. ನೀನು ಬಂದ ಕೆಲಸ ಏನು, ಉದ್ದೇಶ ಹೇಗೆ, ಅದನ್ನು ಮಾತ್ರ ನಡೆಸಿ ಹೋಗುವುದಷ್ಟೇ, ಅದರ ಆಚೆಗೆ ಇಲ್ಲ. ಕುದುರೆಗೆ ಪಟ್ಟಿ ಕಟ್ಟಿದ ಹಾಗೆ ನಮ್ಮ ಇಂದ್ರಿಯಗಳಿಗೆಲ್ಲ. ಯಾರೇನೇ ಬರಲಿ, ಅವರು ಸಂತೆಗೆ ಬಂದಿದ್ದಾರೆ, ಅವರೇನು ಪಡೀತಾರೆ, ಪಡೆದು ಹೋಗಲಿ. ಅವರು ಪಡೆದದ್ದೇ ನೀನು ಪಡಿಬೇಕೇನು ಇಲ್ಲಲ್ಲ, ನಿನಗೇನು ಬೇಕು, ನಿನ್ನ ಉದ್ದೇಶ. ಹಾಗೆ ಯಾವುದೇ ರೀತಿಯಾದ ರಾಗದ್ವೇಷಗಳಿಗೆ ಬದ್ಧನಾಗದೆ, ಪ್ರಧಾನ ವಿಷಯ ಇಲ್ಲೇ ಇರುತ್ತೆ ರಾಗದ್ವೇಷಗಳು. ಅದು ಹತ್ತಿರ ತನಗೂ ಸೊತ್ತುಗಳು ಬೇಕು ಎನ್ನತಕ್ಕಂಥ ಅತಿರಾಗ, ಮತ್ತೊಬ್ಬರು ಪಡೆದು ಹೋಗ್ತಾರಲ್ಲ ಎನ್ನತಕ್ಕಂಥ ಅವರ ಮೇಲಿನ ದ್ವೇಷ. ಆಯ್ತಾ, ನೀವು ತಗೊಂಡಾಯ್ತು ಸೊಪ್ಪು, ಅಲ್ಲ ಅಲ್ಲಿ ಇದೆ, ರಾಶಿಗಟ್ಟಲಿದೆ. ಇವರೊಬ್ಬರು ಒಂದು ಮೂಟೆ ತಗೊಂಡೋದ್ರಿಂದ 100 ಮೂಟೆಯ ವಸ್ತು ಖಾಲಿ ಆಗುವುದಿಲ್ಲ. ಆದರೆ ಇವನಿಗೆ ಗಾಬರಿ. ಅಲ್ಲ, ಸಂತೆಗೆ ಬರುವವರೆಲ್ಲರೂ ಪರ್ಚೇಸ್ ಮಾಡಲಿಕ್ಕೆ ಒತ್ತೊಯ್ಯಲಿಕ್ಕೆ ಬಂದದ್ದು. ಅದು ಕಮ್ಮಿಯಲ್ಲಿ ಸಿಕ್ಕಿದಾಗ ಮಸ್ತು ಒಯ್ತಾರೆ. ಜಾಸ್ತಿ ಅವರ ಇಷ್ಟು ಬೇಕು ಅಂತ ಇದ್ದರೂ ಅದು ಕಮ್ಮಿ ದುಡ್ಡಿಗೆ ಬಂದಾಗ ಸ್ವಲ್ಪ ಜಾಸ್ತಿ ಇದ್ದರೂ ಬೇಕಾಗತ್ತೆ ಅವರಿಗೆ. ಅದೇ ಇಷ್ಟು ಬೇಕು ಅಂತ ಇದ್ದವರು ಕ್ವಾಂಟಿಟಿಯಲ್ಲಿ ದುಡ್ಡು ಜಾಸ್ತಿ ಇದ್ದರೆ ಅದನ್ನು ಕಮ್ಮಿ ಮಾಡಲಿಕ್ಕೂ ತಯಾರಿರ್ತಾರೆ. ಅಂದರೆ ಎರಡಕ್ಕೂ ಸಿದ್ಧರಾಗಿ ಬರ್ತಾರೆ. ಹೀಗಾಗಿ ಮನುಷ್ಯ ಅಲ್ಲಿ ಬಂದಾಗ ಅವನು ಅಲ್ಲಿಯ ಟ್ರೆಂಡಿಗೆ ಅನುಗುಣವಾಗಿ ಅವನು ಬದಲಾಗ್ತಾನೆ, ಸರಿ ಆಗ್ತಾನೆ. ಆದರೆ ರಾಗದ್ವೇಷಗಳಲ್ಲಿ ಬಂದವನು ಇಡೀ ಸಂತೆಯೇ ತನಗೆ ಬೇಕಾದಾಗೆ ತಂದದ್ದು 4 ಕಾಸು, ಆದರೆ ಉಳಿದವರು ಶ್ರಮಪಟ್ಟು ವಹಿಸಿ ಪಡೆದಾಗ ಅವನಿಗೆ ಸಂಕಟ ಆಗ್ತದೆ. ಹೀಗೆ ಪ್ರತಿಯೊಂದು ಮಾರ್ಕೆಟಲ್ಲಿದ್ದು, ನಾನು ಸಂತೆ ಇದು ಮಾತ್ರ ಅಲ್ಲ, ಯಾವುದೇ ಮಾರ್ಕೆಟ್ ಆಗಲಿ, ಯಾವುದೇ ಪ್ರೊಡಕ್ಷನ್ ಆಗಲಿ, ಅದು ವಾಹನಗಳಿರ್ಬೋದು, ಅದು ಇನ್ನಿತರ ಊಟದ ಪದಾರ್ಥ ಅಲ್ಲದೆ ಉಪಯೋಗಕ್ಕಿರತಕ್ಕ ಯಾವುದೇ ಯಂತ್ರಗಳು, ಸೊತ್ತುಗಳು ಇರಲಿಕ್ಕೆ ಸಾಕು, ಎಲ್ಲವೂ ಇವನಿಗೆ ಆಸೆಯಲ್ಲಿ ಮತ್ತು ದ್ವೇಷದಲ್ಲಿ ಅದು ವಿಪರೀತವಾಗಿ ಕಾಣ್ತದೆ. ಅದನ್ನು ಮೊದಲು ಏನು ಮಾಡಿ ಕೇಳ್ತಾರೆ, ಈ ಲೋಕಕ್ಕೆ ನೀನು ಬಂದ ಬಳಿಕ ಮೊದಲಿಗೆ ಆಸೆಯನ್ನು ಬಿಡು. ಎಲ್ಲ ಸಿಗಲೇಬೇಕೆನ್ನತಕ್ಕಂಥ ಕಮಿಟ್ಮೆಂಟ್ಗೆ ನಿಲ್ಲು. ಅದಾಗುವುದಿಲ್ಲ. ಆರೋಗ್ಯ ಕೆಟ್ಟವನಿಗೆ ಮಾತ್ರ ಬೇಕು ಅಲ್ವಾ, ಸತ್ಯ. ಇಲ್ಲ, ಲೋಕದಲ್ಲಿ ಮಾತ್ರ ಪ್ರೊಡಕ್ಷನ್ ಮಾಡಿದ್ದಾರೆ ಒಳ್ಳೆ ಕಂಪನಿಯವರಂತೆ, ಒಂದಿಷ್ಟು ನನಗೂ ಒಂದು ಹಿಡಿಬೇಕು ಅಂದರೆ ಹುಚ್ಚನೇ ಅವ. ಅವರು ಬ್ಯಾಂಡೇಜ್ ಹಾಕಿದ್ದಾರೆ, ಭಾರಿ ಚಂದ ಕಾಣ್ತಿದ್ದಾರೆ, ಮಂಡೆಗೆ ಟೊಪ್ಪಿ ಹಾಕಿದಾಗ ಕಾಣ್ತದೆ. ಇವನು ಹಾಕೊಡೋದ ಬ್ಯಾಂಡೇಜ್? ಅವನು ಮೊನ್ನೆ ಬಿದ್ದಿದ್ದಾನೆ ಮಾರ, ಮಂಡೆ ಹೊಟ್ಟೆ ಆಗಿದೆ ಅವನಿಗೆ, ಅದಕ್ಕೆ ಬ್ಯಾಂಡೇಜ್ ಹಾಕಿದ್ದು. ನಿನಗೆ ಬೇಕಾ? ಸಮಸ್ಯೆ ಇದು ಅಲ್ಲ. ಒಳ್ಳೆ ಚಂದ ಕಾಣಿಸಿತ್ತು ಅವನಿಗೆ, ಕೆಂಪು ಮಧ್ಯೆಯಲ್ಲಿ ಉಂಡೆ, ಒಂದು ಉತ್ತ ಮಂಡೆಗೆ ಪೇಟ ಕಟ್ಟಿದಾಗಿತ್ತು. ಹೌದು, ಕೆಂಪು ಉಂಡೆ ಬಿದ್ದದ್ದು, ಅದನ್ನು ಎತ್ತರ ಬರೋದಕ್ಕೆ ಜಾಗ, ಅದು ಹೊಟ್ಟೆ ಆಗಿದೆ. ನಿನಗೆ ಕೆಂಪುಂಡೆ ತರಿಸ್ಲಿಯಾ? ಊರಿನವರಿಗೆ ಬೇಕಾದದ್ದು ನನಗೆ ಬೇಕೆ ಅನ್ನುವತಕ್ಕಂತಹ ಹುಚ್ಚುತನ, ಹುಂಬತನ, ಅದು ಸಮ ಇಲ್ಲ. ಅಷ್ಟು ಗಟ್ಟಿಮುಟ್ಟಾದ ಜಂಬದ ಕೋಳಿ ಬೇಕಾದಷ್ಟು ತನ್ನಲ್ಲಿ ಮೈಯಲ್ಲಿ ಎಲ್ಲವನ್ನು ಹೊತ್ತುಕೊಂಡದ್ದು, ರೆಕ್ಕೆಯನ್ನು ಆಡಿಸುತ್ತಾ ನಾನು ಗಿಡುಗನಾಗಿ ಹಾರ್ತೇನೆ ಅಂತ ಹಾರ್ತದ? ಹಾರುವುದಿಲ್ಲ. ಕೋ 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 ಅಂತ ಹೇಳ್ತದೆ, ಹೋಗಿ ಯಾರು ಅಂತ ಹೇಳ್ತದೆ, ಸುಮ್ಮನೆ ಇರ್ತದೆ, ಖುಷಿಯಲ್ಲಿರ್ತದೆ. ಅದು ಗೊತ್ತು ನನಗಿಷ್ಟೇ ಯೋಗ್ಯತೆ ಇರುವುದು ಅಂತ. ನಾನೇಕೆ ಅಲ್ಲಿ ಬಾಳೆತ್ತರದಲ್ಲಿ ಹಾರಿ ನನಗೇನಾಗಬೇಕು ಅಂತದದು. ನಿಜವಾಗಿ ಅದರ ಪ್ರಕಾರದಲ್ಲಿ ಲೆಕ್ಕಾಚಾರ ನೋಡಿದರೆ ಗಿಡುಗನ ತಲೆ ಸರಿ ಇಲ್ಲ ಹೇಳ್ತದೆ. ಅದು ಮೇಲೆ ಸುಮ್ಮನೆ ಹೋಗ್ತದೆ, ಎಂತಾದ್ರೂ ಹೆಕ್ಕಲಿಗೆ ಕೆಳಗೆ ಬರಬೇಕಲ್ಲ ಅಂತ ಹೇಳ್ತದೆ. ಹೀಗಾಗಿ ಅವರವರ ಯೋಗ್ಯತೆಗೆ, ಅವರವರ ಪ್ರಯತ್ನಕ್ಕೆ, ಅವರವರ ಆಸೆ ಆಮಿಷಗಳಿಗೆ ಆಗುವಂಥದ್ದನ್ನಷ್ಟೇ ಆತ ಮಾಡಿಕೊಂಡ್ರೆ ಅವನಾದಷ್ಟು ಆಸೆಗಳಿಂದ, ಬಯಕೆಗಳಿಂದ, ಬೇಕುಗಳಿಂದ ದೂರನಾದರೆ ತೃಪ್ತಿಯಲ್ಲಿ ಬದುಕ್ತಾನೆ. ಮತ್ತು ಇನ್ನೊಬ್ಬರು ಸೊತ್ತಿನ ಬಗ್ಗೆ ಯೋಚನೆಯೇ ಮಾಡಬಾರ್ದು. ನಿಜವಾಗಿ ಈಗ 100 ಎಕರೆ ಗದ್ದೆ ಇದೆ ಅಂದ ತಕ್ಷಣ ಅದರಲ್ಲಿ ಬೆಳೆದ ಎಲ್ಲ ಕಬ್ಬು ನಾವು ತಿನ್ಲಿಕ್ಕೆ ಆಗ್ತದ? ದಾಸ್ತಾನು ಮಾಡಿ ಇಟ್ಟುಕೊಂಡ್ರೂ
ನಮ್ಮ ಜೀವನ ಪೂರ್ತಿ ಅಂತ ಹೇಳಿಕೊಂಡ್ರು ಅವೆಲ್ಲ ಖಾಲಿ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ. ಆದ್ದರಿಂದ 100 ಡಬ್ಬಿ ಬೆಲ್ಲಗಳು ಯಾರಾದರೂ ತಿನ್ನಲಿ ಮಾರೆ, ನಮಗೆ ಒಂದೇ ಡಬ್ಬಿ ಸಾಕು ಅನ್ನುವ ನೆಲೆಯಲ್ಲಿ ಬದುಕಿದ್ರೆ ಆರಾಮವಾಗಿರ್ತಾನವ. ಅವರನ್ನೆಲ್ಲ ಬದುಕಿಲಿ ಅಂತ ಹೇಳಿಕೊಳ್ಳುವ ಹಾರೈಕೆಯಲ್ಲಿ ಸಂಭ್ರಮಿಸ್ತಾನವ. ಅದರಿಂದ ದ್ವೇಷವೂ ಇರಬಾರದು. ವಿತರಾಗ ಜಿತ ಕ್ರೋಧ, ಕೋಪ ತಾಪಗಳಿಂದ ದೂರನಾಗಿ ಸಮ್ಯಕ್ ಭವತಿ ಸದಾ. ಯಾರು ಚೆನ್ನಾಗಿರ್ತಾನೆ ಅವನು ವಿಷಯೇ ವರ್ತಮಾನೋಪಿ ನಸಪಾಪೇನ ಯುಜ್ಯತೆ. ಅವನು ತನ್ನ ಬದುಕಿಗೋಸ್ಕರ ಪಡೆದ ಸಂಗತಿಗಳಲ್ಲಿ ಬದುಕ್ತಾ ಇದ್ರು ಏನು ತಪ್ಪ ಮಾಡಿಕೊಂಡಿಲ್ಲವ, ಏನು ಪಾಪಿ ಆಗುವುದಿಲ್ಲ, ಏನು ಅನ್ಯಾಯ ಮಾಡೋದಿಲ್ಲ. ಯೋಗ್ಯವಾದ ನೆಲೆಯಲ್ಲಿ ಉಂಡವನಿಗೆ ರೋಗವೇ ಬರುವುದಿಲ್ಲ, ಇವನು ಯೋಗಿ ಆಗ್ತಾನೆ. ಅಯೋಗ್ಯ ರೀತಿಯಲ್ಲಿ ಅವರದ್ದು ಇವರದ್ದು ತಿಂತೇನೆ ಅಂತ ಹೇಳಿಗಳು ಹಲುಬಿಕೊಂಡವನಿಗೆ ತಿನ್ನಲಿ ಸಿಗಲಿಲ್ಲ. ಹಲುಬಿಕೊಂಡವನಿಗೆ ಅವನ ಪಾತ್ರೆಯಲ್ಲಿದ್ದದ್ದು ತಿಂದರೂ ಅವನಿಗೆ ವಾಂತಿ ಆಗ್ತದೆ, ಅವನಿಗೆ ರೋಗ ಆಡುತ್ತದೆ. ಈ ರೀತಿಯಾಗಿ ಬಹಳ ಚಂದವಾಗಿ ಎಲ್ಲ ವಿಷಯದು ಕಾಣುವಂಥದ್ದು, ಕೇಳುವಂಥದ್ದು, ಮೂಸುವಂಥದ್ದು, ಎಲ್ಲಕ್ಕೋಸ್ಕರ ಸಾಮಾನ್ಯವಾಗಿ ತಿನ್ನುವುದರಿಂದ ಅನುಭವವನ್ನು ಹೇಳಲಿಕ್ಕೆ ಬರ್ತದೆ ಅಂತ. ಹೀಗೆ ಓದುವುದರಲ್ಲಿಯೂ, ತಿಳ್ಕೊಳ್ಳುವುದರಲ್ಲಿಯೂ, ಮುಟ್ಟುವುದರಲ್ಲಿಯೂ, ಮೂಸುವುದರಲ್ಲಿ ಎಲ್ಲ ಇಂದ್ರಿಯಗಳಲ್ಲಿಯೂ ಹಾಗೆ, ತಿರುಗಾಡುವುದರಲ್ಲಿಯೂ ಅವರ ಪಾಡು ಅವರು ತಿರುಗ್ತಾರೆ. ಅವರ ಕಾಲಿನಲ್ಲಿ ಚಕ್ರ ಕಟ್ಟಿದೆ, ಏನು ಮಾಡುವ, ನಾವು ತಿರುಗಬೇಕೇನು, ಬೇಡ ತಾನೆ. ಹೀಗೆ ಬಹಳ ಚಂದವಾಗಿ ಈ ವಿಷಯಗಳಲ್ಲಿರತಕ್ಕಂತಹ ಸಂಸರ್ಗವನ್ನು ತಪ್ಪಿಸಿಕೊಳ್ಳುವುದರಲ್ಲಿ ಅತ್ಯಂತ ಶ್ರೇಯಸ್ಕರ ಇದೆ ಅಂತ ಹೇಳಿ ಉದಾಹರಣೆ ಕೊಟ್ಟರು ಅವರು. ಈಗ ಹೇಗಿರುತ್ತದೆ, ನಾಧರ್ಮ ಕ್ಲಿಶ್ಯತೆ ಪ್ರಾಜ್ಞಂ ಪಯ ಪುಷ್ಕರ ಪರ್ಣವತ್. ಕಮಲದ ಎಲೆಗೆ ನೀರು ಅಂಟುತ್ತದ? ಕಮಲ ಇರುವುದೇ ನೀರಿನಲ್ಲಿ, ಕೊಳದಲ್ಲಿ. ಹಾಗಾಗಿ ಎಲೆ ಇರುವುದು ಕೊಳದಲ್ಲಿ ಹರಡಿಕೊಂಡಿರ್ತದೆ. ಆದರೆ ನೀರು ಅಂಟುತ್ತದ? ಇಲ್ಲ, ಅಂಟಿಕೊಳ್ಳುವುದಿಲ್ಲ. ನೀರಿನ ಮೇಲೆ ತೇಲಿರ್ತದೆ, ಎಲೆ ನೀರಿನಲ್ಲಿ ಮುಳುಗಿಯೇ ಮೇಲೆ ಬರ್ತದೆ. ಆದರೆ ಒಂದು ಚೂರು ಪಸೆ ಇಲ್ಲ ಅದರಲ್ಲಿ. ಆಶ್ಚರ್ಯ, ಮಡಿಗೆ ಒಳ್ಳೆ ಬರ್ತದೆ ಈಗ ಅದರ ಲೆಕ್ಕದಲ್ಲಿ. ಯಾಕೆಂದರೆ ನಾವೆಲ್ಲ ಪಾತ್ರೆಯನ್ನು ತೊಳೆದ್ರಲ್ಲಿ ಪಸೆ ಇರ್ತದೆ, ನೀರಿನ ಪಸೆ, ಮತ್ತು ಅದನ್ನು ಬೆಂಕಿ ಮೇಲೆ ಇಡಬೇಕಾಗ್ತದೆ ಅಥವಾ ಬಿಸಿಲಿಗೆ ಹಾಕಬೇಕಾಗ್ತದೆ. ಇಲ್ಲ ನಮ್ಮದೇ ಅದುಂಟಲ್ಲ ಹೆಗಲಿ ಹಾಕಿದ್ದು ವೈರಾಸ, ಅದರಲ್ಲಿ ಬೆವರ ಸಮೇತ ಒರೆಸಬೇಕಾಗ್ತದೆ, ಮತ್ತು ಪುನಃ ಹೆಚ್ಚು ಕಡಿಮೆ ಆಗ್ತದೆ. ಅದು ಒಂದು ವೈರಾಸಲ್ಲಿ ಒರೆಸಿದರೆ ಪಾತ್ರೆ ಮತ್ತೆ ಪುನಃ ತನ್ನ ಪಸೆಯನ್ನು ತೆಗೆಯುವುದಿಲ್ಲ. ಅಂದರೆ ಪಸೆ ಮೈಲಿಗೆ ಅಂತ ಇದ್ದವರಿಗೆ ಮಾತ್ರ ಇದೆಲ್ಲ ಹಣೆ ಬರಹ ಕೆಟ್ಟಿದ್ದಾಗುವ ಕೆಲಸ. ಇಲ್ಲಾದರೆ ಯಾರೋ ಸರಿ ಇಲ್ಲದವರು ಪಾತ್ರೆಯನ್ನು ತೊಳೆದುಕೊಟ್ಟದ್ದನ್ನು ನಾವು ತಗೊಂಡೋಗಿ ನಾವು ಅದರಲ್ಲಿ ಹಾಲು ಹಾಕಿಯೋ ಊಟ ಹಾಕಿಯೋ ಮಾಡಿಬಿಟ್ರೆ ಎಷ್ಟು ಹೇಸಿಗಿರ್ತದೆ ಯೋಚನೆ ಮಾಡಿ. ಅವರು ತೊಳೆಯುವ ಪ್ರಕಾರ ನೋಡಿದ್ರಿಯಾ? ಒಂದು ಬಕೆಟಲ್ಲಿ ಎಲ್ಲ ಪಾತ್ರೆಯನ್ನು ಹಾಕಿರ್ತಾರೆ, ಅಲ್ಲಿಗೆ ಮಾಡ್ತಾರೆ. ಅದು ಉಂಡದ್ದು, ತಿಂದದ್ದು, ಎಂಜಿಲಿದ್ದು, ಮತ್ತೊಂದು ಎಲ್ಲ ಒಂದೇ ಕಡೆ ಬಿದ್ದಿರ್ತದೆ. ದೊಡ್ಡ ಟಬ್ಬಿನಲ್ಲಿ ಎಲ್ಲ ಪಾತ್ರೆಗಳು ಬಿದ್ದಿರ್ತವೆ, ಅದರಲ್ಲೇ ಹಾಕ್ತಾರೆ, ಅಲ್ಲಿಗೆ ಹೀಗೆ ಮಾಡ್ತಾರೆ. ಅದೇ ಕೈಯಲ್ಲಿ ಈಗ ಒಂದೊಮ್ಮೆ ಕೆಲವೊಮ್ಮೆ ಹೇಳ್ತಾರೆ ನೀವು, ಅದರ ಮೇಲೆ ನಳ್ಳಿ ಬಿಟ್ಟಿರ್ತದೆ, ಅದರಲ್ಲಿ ಒಮ್ಮೆ ತೊಳೆದ ನಂತರ, ಟಬ್ಬಿನಲ್ಲಿ ತೊಳೆದ ನಂತರ ಅವರು ನಳ್ಳಿಯಲ್ಲಿ ಹಿಡಿತಾರೆ ಅಂತ ಸಂಭ್ರಮ. ಒಂದು ವಿಷಯ, ಒಳ್ಳೆ ವಿಷಯ ಆದೀತು. ಹಾಗೆ ನಳ್ಳಿಯಲ್ಲಿ ಹಿಡಿದ್ರು ಮತ್ತೆ ಪುನಃ ಅಲ್ಲೇ ಕೆಳಗಿಟ್ಟು ಅದೇ ಕೈಯಲ್ಲಿ ಒಂದನ್ನೇ ಮಾಡ್ತಾ ಇರೋದು. ಅದರ ನೀರು ಇದಕ್ಕೆ ರಡ್ತದೆ, ಇದರ ನೀರು ಅದಕ್ಕೆ ಬೀಳ್ತದೆ. ಕಣ್ಣಿನಲ್ಲಿ ನೋಡಿಕೊಂಡವರಿಗೆ ಭಾಳ ಚೆನ್ನಾಗಿರ್ತದೆ. ಎಲ್ಲರ ಎಂಜಿಲಿನ ನೆಲೆಯಲ್ಲಿ ಕೈ ತೊಳೆದಾಗಿ ಕಾಲು ತೊಳೆದಾಗಿ ಪಾತ್ರೆ ತೊಳೆಯಲ್ಲಿ ಪಡುತ್ತದೆ. ಅದೇ ಮತ್ತೆ ಒಳಗಿನ ಅಡುಗೆ ಕೋಣೆ ಒಳಗೆ ಬಿದ್ದಿರ್ತದೆ, ಅಲ್ಲಿ ಯಥಾ ಪ್ರಕಾರ ಇದ್ದ ನೀರಿನ ಜೊತೆಯಲ್ಲಿ ಇದ್ದ ಪಾತ್ರೆಯ ಜೊತೆಯಲ್ಲಿ ಅದು ಸೇರಿಕೊಳ್ಳುತ್ತದೆ, 100ಕ್ಕೆ 100 ಏಕಪ್ರಕಾರವಾಗಿ ಬೀಳ್ತದೆ. ಇದನ್ನೇ ಪುಷ್ಕರ ಪರಾಶ ದೃಷ್ಟಿಯಲ್ಲಿ ಹೇಳುವಾಗ ಒಂದು ಚೂರು ಸಹ ಅಂಟಿಕೊಳ್ಳದ ಜಾತಿ ಮನುಷ್ಯನಾಗಬೇಕು. ಕಮಲದ ಎಲೆಯಂತೆ ಅವನು ನಾಜೂಕಾಗಿ ತನಗೇನು ಒರೆಸಿಕೊಳ್ಳದಂತೆ, ಹಚ್ಚಿಕೊಳ್ಳದಂತೆ, ಅಂಟಿಕೊಳ್ಳದಂತೆ ಮಾಡಿಕೊಳ್ಳತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಇವನು ಯಾವುದೇ ಅಧರ್ಮಗಳು, ಅನ್ಯಾಯಗಳು, ತಪ್ಪುಗಳು ಅಂಟಿಕೊಳ್ಳುವುದಿಲ್ಲ. ಯಾಕೆ ಕೇಳಿದರೆ ಅವನು ಜ್ಞಾನಿ ಇದ್ದಾನೆ, ಬುದ್ಧಿಮಂತ ಇದ್ದಾನೆ, ತಿಳ್ಕೊಂಡಿದ್ದಾನೆ, ದೇವರ ಎಚ್ಚರವನ್ನು ಪಡೆದಿದ್ದಾನೆ. ಆದ್ದರಿಂದ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂದದ್ದು ಕೃಷ್ಣ. ಅದಕ್ಕೆ ಇನ್ನೊಬ್ಬನ ದೃಷ್ಟಾಂತ ಹೇಳ್ತಾರೆ ಹೇಗಿರ್ತದೆ ಅಂತೇಳಿ. ಅವನು ಹೇಗಿದ್ದಾನೆ ಅಂದರೆ ಅಪ್ರಾಜ್ಞಂ ಅಧಿಕಂ ಪಾಪಂ ಶ್ಲಿಷ್ಯತೆ ಜತುಕಾಷ್ಟವತ್. ಅಶ್ಲೇಷ ಆಗುವುದು, ಅಂಟಿಕೊಳ್ಳುವುದು ಯಾವಾಗ ಕೇಳಿದರೆ ಅದಕ್ಕೊಂದು ಚಂದ ದೃಷ್ಟಾಂತ ಹೇಳುತ್ತಾನೆ. ಯಾರು ಬುದ್ಧಿವಂತಿಕೆ ಇಲ್ಲದವನು, ದೇವರೆಚ್ಚರ ಪಡೆಯದವನು, ಅಜ್ಞಾನಿ ಮೂಢ ಯಾರಿದ್ದಾನೆ ಅವರಿಗೆ ಪಾಪ ಜೋರು ಅಣ್ತದೆ. ಅದಕ್ಕೆ ಹೇಗೆಂದರೆ ಜತುಕಾಷ್ಟವತ್ ಅಂತ. ಜತು ಅಂದರೆ ಲಾಕ್ಷಾರಸ, ಅಂಟು ದ್ರವ್ಯ, ಕಲರ್ ಅಂಟು, ಪೇಸ್ಟ್, ಗಮ್ ಅಂತ ತಿಳ್ಕೊಳ್ಳಿ. ಅದು ಹಿಂದೆ, ಬಹಳ ಹಿಂದೆ, ಈಗ ಜತುಗೃಹ ಗೊತ್ತಲ್ಲ ನಿಮಗೆ, ಭಾರತದಲ್ಲಿ ಬಂದಿದೆ ಅಲ್ಲ ಹಿಂದೆ. ಅರಗಿನ ಮನೆ, ಅರಗಿಗೆ ಜತು ಅಂತ ಹೆಸರು. ಅರಗಿನಲ್ಲಿ ಮೇಣದಲ್ಲಿ ಮಾಡಿದ್ದು ಮನೆ.
ಹಾಗಾಗಿ ಬೆಂಕಿ ಹಾಕಿದ ತಕ್ಷಣ ಭಯಂಕರ ಜೋರಾಗಿ ಹಿಡಿದು ಬಿಡ್ತದೆ. ಅದು ಪಾಂಡವರನ್ನು ಕೊಲ್ಲಿಕ್ಕೆ ಮಾಡಿದ ಉಪಾಯ ಅದು ಜತು. ಅದು ಮರದ ಅಂಟು ತೆಗೆದದ್ದು ದ್ರವ್ಯ, ಅದಕ್ಕೆ ಕೆಮಿಕಲ್ಲು ಆ್ಯಡ್ ಮಾಡ್ತಾರೆ. ಅದನ್ನು ಕವರ್ ಹಿಂದೆಲ್ಲ ಮಡಿಸಿದ ನಂತರ ಗಮ್ಮೆಲ್ಲ ಹಾಕಿದ್ರು, ಅದರ ಮೇಲೆ ಒಂದು ಉರುಟಾಗಿ ಕೆಂಪಾಗಿ ಒಂದಿಷ್ಟು ಜತ್ವವನ್ನು ಹಾಕ್ತಾರೆ, ಲಾಕ್ಷಾರಸವನ್ನು ಹಾಕಿ ಅದನ್ನು ಅಂಟಿಸ್ತಾರೆ, ಕವರನ್ನು ಅಂಟಿಸ್ತಾರೆ, ಗಟ್ಟಿ ಮಾಡ್ತಾರೆ ಎಲ್ಲಪ್ಪನ್ನು. ಅದರ ಮೇಲೆ ತಮ್ಮ ಮೊಹರಮ್ಮ ಒತ್ತುತ್ತಾರೆ. ಅದರಲ್ಲಿ ಅವರ ಟ್ರೇಡ್ ಮಾರ್ಕ್ ಇವತ್ತಿನ ಐಕಾನ್ ನೆಲೆಯಲ್ಲಿ ಹಿಂದಿನವರು ಮಾಡಿ ಅದನ್ನು ಧ್ವಜದಲ್ಲೆಲ್ಲ ಉಪಯೋಗಿಸ್ತಿದ್ರು ಹಿಂದಿನವರು. ರಾಜಮುದ್ರೆ ಅಂತ ಹೆಸರು ಇಟ್ಕೊಳ್ಳಿ, ಅದನ್ನು ಅದಕ್ಕೆ ಒತ್ತುತ್ತಾರೆ. ಇದನ್ನು ಮಠಗಳಲ್ಲಿ ರಾಮ, ವಿಠಲ, ಕೃಷ್ಣ ಎಲ್ಲ ಬರೆದದಿತ್ತು. ಒಂದು ಮರದ ತುಂಡು, ಈಗ ರಬ್ಬರ್ ಸ್ಟ್ಯಾಂಪ್ ಮಾಡುವ ಹಾಗೆ ಹಿಂದೆ ಮರದ ಮೊಹರಮ್ಮ ಆಡ್ತಿದ್ರು. ಅದು ಮರದ ಹಿಡಿ ಉದ್ದ ಒಂದು ಗೇಣಿನಷ್ಟು, ಕೆಳಗೊಂದು ಉರುಟಾದಂತಹ ಥ್ರೆಡ್ಡು, ಅದರಲ್ಲಿ ಅಕ್ಷರಗಳನ್ನು ಕೆತ್ತಿರ್ತಾರೆ. ಅದನ್ನು ಅವರು ಆ ಗಮ್ ಹಾಕಿದ ನಂತರ ಅದು ಬಿಸಿ ಬಿಸಿ ಇರ್ತದೆ, ನಿಮಗೆ ಸಿಗ್ತದೆ, ಕೇಳಿದರೆ ಕೊಡ್ತಾರೆ. ಕೆಂಪು ಕಲರ್ ಇದ್ದು ಒಂದಿಷ್ಟು ಜತುವ ಲಾಕ್ಷ ಕೊಡಿ ಹೇಳಿದರೆ ಮೇಣದಾಗಿ ಒಂದು ತುಂಡು ಕೊಡ್ತಾರೆ. ಅದು ಮೇಣದ ಸಹ ರೀತಿಯಲ್ಲೇ ಅದನ್ನು ಬೆಂಕಿಗೆ ಹೀಗೆ ಹಿಡಿದ್ರೆ ಅದು ನೀರು ಬಿಡುತ್ತದೆ, ಪ್ಲಾಸ್ಟಿಕ್ ರಸ ಬಿದ್ದಾಗೆ. ಆ ನೀರು ಬಿದ್ದದನ್ನು ಸೀದಲ್ಲಿ ಕವರ ಮೇಲೆ ಅಥವಾ ವಸ್ತ್ರದ ಮೇಲೆ ಹಾಕಿದರೆ ಅಲ್ಲಿಗೆ ಅದು ಸ್ಪ್ರೆಡ್ ಆಗ್ತದೆ. ಆಗ ಮೃದುವಾದ ಬಂಧದ ಹಾಗೆ ಇರ್ತದೆ, ಆಗ ಬಿಸಿ ಬಿಸಿ ಇರ್ತದೆ. ಅದರ ಮೇಲೆ ಈ ಮೊಹರನ್ನು ಒತ್ತಿ ಬಿಡ್ತಾರೆ. ಒತ್ತಿ ಬಿಡಿದ ತಕ್ಷಣ ಅದು ಸ್ಪ್ರೆಡ್ ಆಗಿ ಆ ಅಕ್ಷರವನ್ನು ಹೊತ್ಕೊಳ್ತದೆ. ಆಗ ಅದು ಕೃಷ್ಣ ಅಂತ ಮೊಹರು, ರಾಮ ಅಂತ ಮೊಹರು, ಶ್ರೀರಾಮ ಮೊಹರು, ಇದೆಲ್ಲ ನಾನು ಮಠಗಳಲ್ಲೆಲ್ಲ ಕಂಡಿದ್ದೇನೆ. ಈ ಮೊಹರು ಹಾಕಿದ ಚಿತ್ರಗಳನ್ನೆಲ್ಲ ನೋಡಿದ್ದೇನೆ. ಆನಂತರ ಅದನ್ನು ಇಂಕ್ ಪ್ಯಾಡಲ್ಲಿ ಹಾಕಿ ಕಾಗದಕ್ಕೆ ಒತ್ತಲಿಕ್ಕೆ ಶುರು ಮಾಡಿದ್ದು ಆ ಬಳಿಕ ಅದು. ಮತ್ತು ರಬ್ಬರ್ ಸ್ಟ್ಯಾಂಪ್ ಬಂದದ್ದು ಮತ್ತೆ ಹಿಂದೆ ರಾಜಮುದ್ರೆಯಲ್ಲ ಇದು. ಇನ್ನೂ ಹಿಂದೆ ರಾಜಮುದ್ರೆಯಲ್ಲಿ ಬಂಗಾರದ ಅವರ ಬೆರಳಲ್ಲಿ ಮುದ್ರಿಕೆ ಇತ್ತು, ಅದರಲ್ಲಿ ಅವರು ಒತ್ತುವಂಥದ್ದು. ಅದನ್ನು ಯಾರು ತಗೊಂಡು ಹೋಗಿರಿ. ಇದನ್ನು ಅವನನ್ನು ಬೇಸ್ತುಗೊಳಿಸಿ ಮೋಸಗೊಳಿಸಿ ಅವನ ಮುದ್ರೆ ಉಂಗುರವನ್ನು ಕದ್ದುಕೊಂಡು ಹೋಗಿ ಮಂತ್ರಿ ಮಾಗದರೆಲ್ಲ ಇನ್ನೊಂದು ಕಡೆಯಲ್ಲಿ ಅದನ್ನು ಅನ್ಯಾಯಕ್ಕೆ ಒತ್ತಿಕೊಂಡು ಇತರ ದೇಶದ ರಾಜಕುಮಾರನ್ನು ಲಪಟಾಯಿಸ್ಲಿಕ್ಕೆ ಇದೆಲ್ಲ ಮಾಡ್ತಿದ್ರು. ಆದ್ದರಿಂದ ರಾಜ ಮಲಗುವಾಗಲೂ ಅದನ್ನು ಯಾರಿಗೆ ಕೊಡದಂತೆ ಕೈಯಲ್ಲಿ ಹಿಡ್ಕೊಂಡಿದ್ದು ರಾಜಮುದ್ರೆ. ಇದನ್ನೇ ರಾಮ ಅಂಗುಲೀಯವಾಗಿ ಸೀತೆಗೆ ಕೊಟ್ಟ ಕಥೆ. ವಾಸ್ತವವಾಗಿ ರಾಮ ಅಂಗುಲೀಯ ಪ್ರಧಾನ ಅಂದರೆ ಅದು ತನ್ನ ಖುದ್ದಾದ ಪರಿಚಯ ಅದು ಅಂತ. ಹೌದು ಅಂತ ರಾಮನನ್ನು ಕಂಡಿದ್ದೇನೆ, ರಾಮ ಕೊಟ್ಟಿದ್ದಾನೆ ಗೊತ್ತಾಗಲಿಕ್ಕೆ ರಾಮನ ಹಾಗೆ ಅವಳು ಸಹ ಖುದ್ದಾದ ತನ್ನ ಚೂಡಾಮಣಿಯನ್ನು, ತಲೆಯ ಆಭರಣವನ್ನು ರಾಮನಿಗೆ, ಅದು ಮತ್ತಾರ ತಲೆಯಲ್ಲಿ ಇಲ್ಲತ್ತು, ಅದು ಗುರುತಾಗಲಿ ಹೀಗೆ ಕೊಡೋ ಹಿಂದಿನ ಪ್ರಕಾರ. ಹಾಗೆ ಅದರಲ್ಲಿ ಬರೆದಿರತಕ್ಕಂಥ ಅಚ್ಚುಗಳದು ಪರಂಪರೆಯಲ್ಲಿ ಬರತಕ್ಕಂಥ ಕತೆ. ರಾಮನ ವಂಶದವರಿಂದ, ಅದು ದಶರಥನಿಂದ ಬಂದಿರತಕ್ಕಂಥ ಮುದ್ರೆ ಉಂಗಿರದ ರೀತಿಯಲ್ಲಿ ಮುಂದುವರಿಯುವ ಕಥೆಗಳು. ಹೀಗೆ ಇದನ್ನು ಬಹಳ ಚಂದವಾಗಿ ಇಲ್ಲಿ ಜತು ಕಾಷ್ಟವದ್ದು ಅಂತ ಹೇಳಿದರೆ ಹಾಗೆ ಈ ಲಾಕ್ಷಾರಸ ಹೇಗೆ ಮರಕ್ಕೆ ಅಂಟಿಕೊಂಡ್ರೆ ಅದು ಬಿಟ್ಟು ಹೋಗುವುದಿಲ್ಲ, ಕಲರ್ ಹಾಗೆ ಬಿಡಿತದೆ. ಮರಕ್ಕೆ ಅಂಟಿದ ಮೇಣದಂತೆ ಅದು ಬಿಟ್ಟು ಕೊಡುವುದಿಲ್ಲ. ತೆಗಿಲಿಕ್ಕೆ ಹೋದರೆ ಮರ ಸಮೇತ ಹರಿದು ಬರ್ತದೆ, ಅದರ ಸ್ಕಿನ್ ಹೋಗ್ತದೆ. ಅದು ಮರದ ಮೇಲೆ ಹಾಕಿದರೆ ನೀವು ಹೇಗೆ ಪೈಂಟ್ ಉಳಿತದೋ ಹಾಗೆ ಪುಷ್ಕರ ಪರ್ಣ ಅದು ಹೇಗೆ ನೀರಿನಲ್ಲಿ ಅಂಟಿಕೊಂಡ್ರೂ ಪಸೆಯನ್ನು ಕೊಡುವುದಿಲ್ಲವೋ, ಹೇಗೆ ಜತು ಮರದ ಮೇಲೆ ಬಿದ್ದಾಗ ಅದು ಪೈಂಟನ್ನು ಹೊತ್ತುಕೊಳ್ತದೋ ಹಾಗೆ ಅಂತ ಒಬ್ಬರಿಗಿಬ್ಬರಿಗೆ ದೃಷ್ಟಾಂತದಲ್ಲೆಲ್ಲ ಎಲ್ಲಿ ಹಚ್ಚಿಕೊಂಡವನು ಹಚ್ಚಿಕೊಳ್ಳದವನು, ಅಂಟಿಕೊಳ್ಳಲ್ಪಡುವವನು ಅಂಟಿಕೊಳ್ಳಲ್ಪಡದವನು ಅನ್ನುವುದನ್ನು ತೋರಿಸಿಕೊಳ್ಳಿಕ್ಕೆ ಕರ್ಮ ಮಾಡಿದರೆ ಹೇಗಿರ್ತದೆ. ಜ್ಞಾನವನ್ನು ಪಡೆದವನು ಮಾಡಿದಾಗ ಅವನಿಗೆ ಕರ್ಮ ಅಂಟುವುದಿಲ್ಲ, ನಶ್ಲಿಷ್ಯತೆ. ಜ್ಞಾನ ಇಲ್ಲದವನ ಕರ್ಮ ಅವನು ಅದೇ ರೀತಿ ಮಾಡಿದ್ದು, ಆದರೆ ಅವನಿಗೆ ಕರ್ಮದ ಲೇಪ ಇದೆ, ಲೇಪ ಉಂಟು ಇಲ್ಲ ಅಲ್ಲಿಗೆ ದೃಷ್ಟಾಂತವನ್ನು ಕೊಡಲಿಕ್ಕೆ ಬಹಳ ಚಂದವಾಗಿ ಇದನ್ನು ಉಲ್ಲೇಖ ಮಾಡಿದ್ದು ಪರಾಶರರು. ಮತ್ತೆ ತಪ್ಪು ಮಾಡಿದವನಿಗೆ ಗಸಿ ಉಂಟೇ ಉಂಟು. ನಾಳೆ ನಾಧರ್ಮ ಕಾರಣಾಪೇಕ್ಷಿ ಕರ್ತಾರಂ ಅಭಿಮುಂಚತೆ. ಮಾಡಿದ ಅನ್ಯಾಯ ಅದಕ್ಕೆ ಬಿಡಲಿಕ್ಕೆ ಏನು ಕಾರಣ ಇಲ್ಲ ವ್ಯಕ್ತಿಯನ್ನು, ಅದು ಕಾಯ್ತದೆ. ಕೆಲವೊಮ್ಮೆ ಅದು ಕಾಲಕ್ಕೆ ಬರ್ತದೆ, ಯಾವಾಗ ಗೊತ್ತಿಲ್ಲ. ಕರ್ತಾ ಕಲು ಯಥಾಕಾಲಂ ತತಃ ಸಮಭಿಪದ್ಯತೆ. ಅನ್ಯಾಯ ಮಾಡಿದವನು ಯಾವತ್ತಾದರೂ ತಿನ್ನಲಿಕ್ಕೆ ಉಂಟೇ ಉಂಟು. ಇವತ್ತಲ್ಲಾದರೆ ನಾಳೆ, ಇಲ್ಲಿ ಆದರೆ ಮತ್ತೆ, ಹೀಗಲ್ಲಾದರೆ ಇನ್ನೊಂದು ರೀತಿಯಲ್ಲಿ, ಇವನನ್ನಿಂದ ಆದರೆ ಮತ್ತವನಿಂದ, ಏನಲ್ಲಾದರೂ ಕೊನೆಗೆ ರಾಜ ಇದ್ದಾನೆ. ಲೋಕವರನ್ನು ಕ್ಷಮಿಸಿದ್ರು, ಸುತ್ತಮುತ್ತಲಿನ ಅವನನ್ನು ಹೆದರಿ ಬಿಟ್ಟರು, ನ್ಯಾಯ ದಂಡ ಇದೆ. ಅಲ್ಲಿಯೂ ತಪ್ಪಿಸಿಕೊಂಡ್ರೆ ಯಮಾಲಯದಲ್ಲಿ ಉಂಟು. ಆದ್ದರಿಂದ ದೇವರು ಯಮನ ಮೂಲಕ ಕೊಡಿಸ್ತಾನೆ. ಈ ಯಮನದ್ದೇ ಅವನು ಸಂಬಂಧಿ ಇದ್ದಾನೆ, ಯಮನನ್ನು ಪ್ಲೀಸ್ ಮಾಡ್ತಾನೆ, ಯಮನಿಗೂ ಲಂಚ ಕೊಡ್ತಾನೆ, ಅದೆಲ್ಲ ಆಗುವುದಿಲ್ಲ. ಅವ ಮೃತ್ಯುಂಜಯ ಎಲ್ಲ ಮಾಡಿದ್ದಾನೆ ರೀ,
ಅವನು ಯಮರಾಜ ಮಂತ್ರದಿಂದೆಲ್ಲ ಹೋಮ ಮಾಡುತ್ತಾನೆ. ಅದೆಲ್ಲ ಆಗುವುದಿಲ್ಲ. ಅವರನ್ನೆಲ್ಲ ಬುಟ್ಟಿ ಹಾಕೊಳ್ಳಿ ಬರುವುದಿಲ್ಲ. ದೇವರು ಇದ್ದೇ ಇದ್ದಾನೆ. ಅವನೆಲ್ಲರಿಗೂ ಸಹ ಏನು ಮಾಡಿದರೂ ಸಹ ಅವನು ಬಿಡುವುದಿಲ್ಲ. ನೋಡಿ, ಜಯ ವಿಜಯರು ಕಾವಲುಗಾರರು ಮಾಡಿದ ಕೆಲಸ ಸರಿಯೇ ಅವರಲ್ವಾ? ಬಂದವರನ್ನು ತಡಿಬೇಕು ಹೇಳಿದ್ದಾನೆ, ಬಂದವರನ್ನು ತಡಿದಿದ್ದಾನೆ. ಒಂದೊಮ್ಮೆ ಸನಕಾದಿಗಳು ಬಂದರು ಅಂತೇಳಿ ಬಿಟ್ಟು ಬಿಟ್ಟರೆ ನಾಳೆ ದೇವರು ಬಂದು ಹೇಳಿದ್ರೆ ಮತ್ತು ಬಂದವರನ್ನು ತಡಿಬೇಕು ಹೇಳಿದಲ್ಲ, ಬಿಟ್ಟದ್ದು ಯಾಕೆ ಕೇಳಿದರೆ? ಅಲ್ಲಲ್ಲ, ನಿನ್ನ ಭಕ್ತರು ಬಿಟ್ಟಿದ್ದೇನೆ, ಮತ್ತು ಇಲ್ಲಿ ಬರೋದು ನನ್ನ ಅಭಕ್ತರು ಬರ್ತಾರೆ ಇಲ್ಲಿ ಯಾರಾದರೂ ನನ್ನನ್ನು ಕೇಳಿಕೊಂಡು ಒಳ್ಳೆಯವರು ಬರೋದಲ್ವಾ ಅಂತ ಹೇಳಿಬಿಟ್ರೆ ಅದು ಸತ್ಯವೇ? ನಿನಗೆ ಗೊತ್ತಾಗುವುದಿಲ್ವಾ ಸನಕಾದಿಗಳು ಯಾರು ಅಂತ? ಅವರು ಬ್ರಹ್ಮನ ಮಕ್ಕಳಲ್ವಾ? ಹೌದು. ಮತ್ತು ಅವರು ಉಪದ್ರ ಮಾಡ್ತಾರೆ, ಟೆರರಿಸ್ಟ್ ಅವರು. ಮಕ್ಕಳು ಮೈ ಮೇಲೆ ಬಟ್ಟೆ ಸಮೇತ ಇಲ್ಲ, ಎಂತ ಸ್ಕ್ಯಾನ್ ಮಾಡಲಿಕ್ಕೆ ಎಂಥದ್ದು ಇಲ್ಲ ಅಲ್ಲಿ. ಬಿಡದಿದ್ರೆ ಯಾಕೆ ಕೇಳಿದರೆ ಅದು ಸತ್ಯವೇ? ಅದರಿಂದ ಜಯ ವಿಜಯರು ಅಡ್ಡ ಹಾಕಿದ್ದು ತಪ್ಪ, ಬಿಟ್ಟದ್ದು ತಪ್ಪ ಎಂತ ಹೇಳೋದು ದೇವರ ಹತ್ರ? ದೇವರು ಹೇಳಿದ್ದಾನೆ, ಯಾರು ಬಂದರೂ ಬಿಡಬೇಡ, ಯಾರು ಬಂದರೂ ಬಿಡಬೇಡ, ಅಷ್ಟೇ ಮಗಿ. ಆದ್ದರಿಂದ ಅವ್ರು ಮಾಡಿದ್ದು ತಪ್ಪು ಹೇಳುವಷ್ಟು ದೇವರಿಗೆ ಗಟ್ಟಿ ಇಲ್ಲ. ಇಲ್ಲ, ನೀವು ಮಾಡಿದ ತಪ್ಪು ಅಂತ ಹೇಳಿದ್ದಾರೆ ಸನಕಾದಿಗಳು, ತಡೆದ ತಪ್ಪೇ ಅಂತೆ, ನೀವು ಹೋಗ್ಬೇಕಂತೆ ಅಸುರರಾಗಿ. ಆಯಿತು ಅಂದ ದೇವರು, ಹೋಗಿ ಅಂತ. ತನ್ನವರಾದರೂ ದೇವರು ಶಿಕ್ಷೆ ಕೊಡದೆ ಬಿಡುವುದಿಲ್ಲ. ತಪ್ಪೋ ಒಪ್ಪೋ ಅದು ಮತ್ತೆ ಪ್ರಶ್ನೆ. ಈ ರೀತಿಯಾಗಿ ಬಹಳ ಖಡಕ್ ದೇವರು. ಆದ್ದರಿಂದ ಎಂದಾದರಂದು ಅಧರ್ಮವು ಮಾಡಿದವನನ್ನು ಬಿಡುವುದೇ ಇಲ್ಲ. ಕಾಲದಲ್ಲಿ ಈಗ ಸಿಗಲಿಲ್ಲ ಅಂತ ಎದುರುಕೊಳ್ಳಬೇಡಿ, ಬರ್ತದೆ. ನ ವಿದ್ಯಂತೆ ಕೃತಾತ್ಮಾನಂ ಆತ್ಮ ಪ್ರತ್ಯಯದರ್ಶಿನಃ. ನ ವಿದ್ಯಂತೆ ಕೃತಾತ್ಮಾನಃ ಆತ್ಮ ಪ್ರತ್ಯಯದರ್ಶಿನಃ. ದೇವರ ವಿಶ್ವಾಸವನ್ನು ಗಳಿಸಿದವರು, ಭಗವಂತನ ಎಚ್ಚರ ಸಂಪಾದನೆ ಮಾಡಿದವರು, ಜ್ಞಾನಿಗಳು, ಪ್ರಯತ್ನಶೀಲರು, ಅವರು ಎಂದೂ ಸಹ ಹಾಳಾಗುವುದಿಲ್ಲ, ಅವರಿಗೆ ತೊಂದರೆ ಆಗುವುದಿಲ್ಲ. ಅವರು ಮಾಡಿದ ಕರ್ಮ ಅವರ ಬೆನ್ನನ್ನು ಬಗೆಯುವುದಿಲ್ಲ, ಹತ್ತು ಕೂತ್ಕೊಳ್ಳುವುದಿಲ್ಲ. ಆದ್ದರಿಂದ ಒಳ್ಳೆ ರೀತಿಯಿಂದ ಬುದ್ಧಿ ಕರ್ಮೇಂದ್ರಿಯಾಣಾಮಿ ಪ್ರಮತ್ತೋಯೋ ನ ಬುದ್ಧ್ಯತೆ. ಬುದ್ಧಿಯನ್ನು ಮಾರಿ ಇಂದ್ರಿಯಗಳನ್ನೆಲ್ಲ ಕೆಟ್ಟ ದಾರಿಯಲ್ಲಿ ದುಡಿಸಿಕೊಳ್ಳುವವ ಅವ ಎಚ್ಚರ ತಪ್ಪಿದವ ವಾಸ್ತವವಾಗಿ. ಹಾಗಾಗಿ ಅವನು ಖಂಡಿತವಾಗಿಯೂ ಸಿಕ್ಕಿಬೀಳ್ತಾನೆ. ಯಾರು ಇದರಲ್ಲಿ ಬುದ್ಧಿಯಲ್ಲಿ ಕರ್ಮೇಂದ್ರಿಯಗಳಲ್ಲಿ ಸೋಲಿರುವುದಿಲ್ಲ, ಎಚ್ಚರ ತಪ್ಪಿರುವುದಿಲ್ಲ, ಅವನು ಯಾವ ಕಾಲದಲ್ಲಿಯೂ ತೊಂದರೆಯನ್ನು ಅನುಭವಿಸುವುದಿಲ್ಲ. ಆದ್ದರಿಂದ ಮಾಡಿದ್ದು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ, ಅದು ಆಸಕ್ತಿಯಿಂದ ಮಾಡಿದರೆ, ಅದರ ಮೇಲೆ ದುಂಬಾಲು ಬಿದ್ದು ನಡೆಸಿದರೆ ಅದರದ್ದು ಉಳ್ಳಿಕ್ಕೆ ಉಂಟೇ ಉಂಟು. ಶುಭಾಶುಭೇ ಪ್ರಸಕ್ತಾತ್ಮ ಪ್ರಾಪ್ನೋತಿ ಸುಮಹತ್ ಭಯಂ. ಭಗವಂತನ ಮೇಲೆ ಎಚ್ಚರ ಇಲ್ಲದೆ ವಿಷಯದ ಮೇಲೆ ಆಸಕ್ತನಾಗಿ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಒಳ್ಳೆಯದೊಂದು ಮಾಡಿದೆ, ಒಳ್ಳೆಯದು ಮಾಡಿದ್ದಕ್ಕೂ ಕರ್ಮ ಪರಂಪರೆ ಉಂಟು, ಕೆಟ್ಟದ್ದು ಮಾಡಿದ್ದಕ್ಕೂ ಕರ್ಮ ಪರಂಪರೆ ಇರ್ತದೆ. ಆದರೆ ಅದರ ಬಗ್ಗೆ ಆಸಕ್ತಿ ವಹಿಸದೇ ಮಾಡಿದರೆ, ನಿತ್ಯವಾದದ್ದನ್ನಷ್ಟೇ ಮಾಡ್ತಾ ಬಂದರೆ, ಅದು ಮಾಡಬೇಕೆನ್ನತಕ್ಕಂಥ ಇರಾದೆಯಲ್ಲಿ ಮಾಡ್ತಾ ಇದ್ದರೆ, ಫಲದ ಆಸೆಯನ್ನು ಬಿಟ್ಟುಕೊಂಡು ನಡೆಸಿದರೆ, ದೇವರು ಪ್ರೀತನಾಗಲಿಕ್ಕೊಳ್ಳಿ ಅಂತ ಹೇಳಿಕೊಂಡು ದೇವರಿಗೆ ಸಮರ್ಪಿತವಾಗಿ ನಡೆಸ್ತಾ ಬಂದರೆ ಖಂಡಿತವಾಗಿ ಅವನಿಗೆ ಮುಂದೆ ಶ್ರೇಯಸ್ಸಾಗ್ತದೆ. ಹೆದರಿಕೆ ಇಲ್ಲ, ಸದ್ಗತಿಯನ್ನು ಪಡೆಯಲಿಕ್ಕೆ ಬರ್ತದೆ. ವಾಸ್ತವವಾಗಿ ನಾವೇ ಮಾಡಿಕೊಳ್ಳೋದು ಚೌಕಟ್ಟು. ಧರ್ಮದ ಚೌಕಟ್ಟನ್ನು ಹರಿಯುವುದು ಯಾರು? ನಾವೇ. ಧರ್ಮದ ಚೌಕಟ್ಟನ್ನು ಮಾಡಿಕೊಂಡವರು ಯಾರು? ನಾವೇ. ಮರ್ತ್ಯಲೋಕಕ್ಕೆ ಹೇಳಿಕೊಂಡಿರತಕ್ಕಂಥ ದೇವರ ಆದೇಶಕ್ಕೆ ಅನುಗುಣವಾಗಿ ನಮ್ಮದು ಮರ್ಯಾದೆ. ಮರ್ಯಾದೆ ಅಂದರೆ ಬೌಂಡ್ರಿ, ಬೇಲಿ. ಮರ್ಯಾದಾಯಾಮ್ ಧರ್ಮಸೇತು ನಿಬದ್ಧ ನಾವಸಿದತೆ. ಯಾರು ಧರ್ಮದ ಚೌಕಟ್ಟಿನಲ್ಲಿ ಒಳಪಟ್ಟುಕೊಂಡು ಸೇತುವೆಯನ್ನು ಮುರಿಯದೆ, ಅದರ ಕಿಂಡಿಯಲ್ಲಿ ಹಾರದೆ, ಅದನ್ನು ಒಡೆದು ಹಾಕದೆ ಯಾರು ಬದುಕ್ತಾನೆ ಅವನು ಯಾವತ್ತೂ ಹಾಳಾಗುವುದಿಲ್ಲ. ಹೇಗೆ ಅಣೆಕಟ್ಟು ಕಟ್ತಾರೆ ನೀರಿಗೆ, ಮಳೆಗಾಲದಲ್ಲಿ ಧೋ ಅಂತ ಹರಿತಾ ಇರ್ತದೆ, ಮಳೆ ನಿಂತ ಬಳಿಕ ಅದಕ್ಕೊಂದು ಒಡ್ಡು ಹಾಕ್ತಾರೆ, ಆಗ ನೀರು ಸ್ಟಾಕ್ ಆಗ್ತದೆ. ಬೇಕಾದಷ್ಟು ಮತ್ತೆ ಇನ್ನೊಂದು ಮಳೆಗಾಲದವರೆಗೆ ಅವರಿಗೆ ವ್ಯವಸಾಯಕ್ಕೆ, ಊಟೋಪಚಾರಕ್ಕೆ ಎಲ್ಲದಕ್ಕೂ ಸಿಗ್ತದೆ. ಆಗ ನಾವು ಒಡ್ಡನ್ನು ಮುರಿದು ಬಿಟ್ಟರೆ, ಅದರಲ್ಲಿ ಕಿಂಡಿಯನ್ನು ಹಾಕಿಬಿಟ್ರೆ ಅದು ಫೋಲ್ ಆಗ್ತದೆ, ನಮಗೆ ಸಿಗುವುದಿಲ್ಲ. ಅದನ್ನು ನಾವು ಧರ್ಮದ ಚೌಕಟ್ಟನ್ನು ಹಾಕಿಕೊಂಡು ಬದುಕಿದ್ರೆ ನಾವು ಸಮೃದ್ಧರಾಗ್ತೇವೆ. ಧರ್ಮದ ಚೌಕಟ್ಟಿನ ಲೂಪ್ ಹೋಲ್ಸ್ಗಳನ್ನು ನಾವೇ ತೋಡಿಬಿಟ್ರೆ, ಒಂದು ಸಣ್ಣ ಕಿಟಕಿ ತೆಗೆದದ್ದಷ್ಟೇ ಮುಗಿದೋಯ್ತು, ನೀರು ಪೂರ ಹೋಗಿರ್ತದೆ ನಿಧಾನಕ್ಕೆ. ಹಾಗೆ ನಾವು ಒಂದು ಚೂರು ವಿಷಯದೆಡೆಗೆ ನಾವು ವಾಲಿದರೆ, ಧರ್ಮವನ್ನು ಚೂರು ಸಡಿಲಿಸಿದರೆ, ಒಂದು ಸ್ಕ್ರೂ ಲೂಸ್ ಮಾಡಿದರೆ ಸಮಗ್ರವಾಗಿ ಅಲ್ಲಿಂದಲೇ ನಮ್ಮ ಒಳಿತುಗಳು ಹಾಳಾಗಿ ಹೋಗ್ತವೆ. ಹಾಗಾಗಿ ವಾಸ್ತವವಾಗಿ
ಪುಷ್ಟ ಸ್ರೋತ ಇವ ಅಸಕ್ತ ಸ್ಫೀತೋ ಭವತಿ ಸಂಚಯ. ನೀರು ದಷ್ಟಪುಷ್ಟವಾಗಿ ಕಟ್ಟಿದ ಸೇತುವೆಯಲ್ಲಿ ಅಂದರೆ ಅಣೆಕಟ್ಟಿನಲ್ಲಿ ನೆಲೆಗೊಂಡಾಗೆ ನಾವು ಮಾಡಿದ ಧರ್ಮದ ಚೌಕಟ್ಟಿನಲ್ಲಿ ನಾವು ಬದುಕಿದರೆ ನಮ್ಮ ಪುಣ್ಯ ವಿಪರೀತವಾಗಿ ಒಟ್ಟಾಗ್ತದೆ. ಇಲ್ಲಾಂದರೆ ಪೂರ ಸೋರಿ ಹೋಗ್ತದೆ. ಯಥಾ ಭಾನುಗತಂತೇಜಃ ಮಣಿ ಶುದ್ಧ ಸಮಾಧಿನ ಆದತ್ತೆ ರಾಜಶಾರ್ದೂಲ ತಥಾ ಯೋಗ ಪ್ರವರ್ತತೆ. ಸೂರ್ಯನ ಬೆಳಕನ್ನು ಶುದ್ಧವಾದ ಒಂದು ಮಣಿ ಸ್ಫಟಿಕ ಅಂತ ಇಟ್ಕೊಳ್ಬೇಕಾದ್ರೆ ಅದು ಪರಿಶುದ್ಧವಾಗಿದ್ದರೆ ಒಂದೇ ಕಡೆ ಸುಮ್ಮನೆ ಕೂತಿದ್ರೆ ಒಳ್ಳೆ ರಿಫ್ಲೆಕ್ಟ್ ಆಗ್ತದೆ. ಸೂರ್ಯನ ಬಿಸಿಲನ್ನು ಅದು ಎಳ್ಕೊಳ್ತದೆ, ಬೆಳಕನ್ನು ತಗೊಳ್ತದೆ. ಹಾಗೆ ನಾವು ಶುದ್ಧರಾಗಿದ್ದರೆ, ನಾವು ಸಮಾಧಿ ಸ್ಥಿತರಾಗಿದ್ದರೆ, ನಾವು ಪರಮಾತ್ಮನ ಭಾನುಗತ ತೇಜಸ್ ಯಾವುದು? ಯದಾ ಆದಿತ್ಯಗದಂತೇಜಃ ಜಗದ್ಭಾಸೇತಿ ಕಿಲಂ ಎಚ್ಚಂದ್ರಮತಿಚ್ಚ ತತ್ತೇಜೋ ವಿಧಿಮಾಮಗ ಅಂತಾನೆ. ದೇವರ ವರ್ಚಸ್ಸು ಅಂತ ಅರ್ಥ, ದೇವರ ಬೆಳಕು. ನಾನು ದೇವರ ಬೆಳಕನ್ನಾಗ ಪಡೀಲಿಕ್ಕೆ ಬರ್ತದೆ. ಆಗ ನಾವು ಸಂಬಂಧವನ್ನು ಭಗವಂತನಲ್ಲಿ ಏರ್ಪಡಲಿಕ್ಕೆ ಆಗ್ತದೆ. ನಾವು ವೇಗ ಆದರೆ ಯದ್ವಾತದ್ವಾಚೀಚೆ ಓಡ್ತಾ ಇದ್ದರೆ, ನಮ್ಮಲ್ಲಿ ಸಮಾಧಾನ ಇಲ್ಲ ಅಂತಾದರೆ, ಮನಸ್ಸು ಸ್ಥಿರವಾಗಿಲ್ಲದಿದ್ದರೆ, ಮಣಿ ಹೇಗೆ ಓಡ್ತಾ ಇದ್ದರೆ ಬೆಳಕನ್ನು ಕ್ಯಾಚ್ ಮಾಡ್ತದ? ಇಲ್ಲ. ರಿಫ್ಲೆಕ್ಟ್ ಮಾಡ್ತದ? ಸರಿಯಾಗಿ ಇಲ್ಲ. ಹಾಗೆ ನಾವು ಸರಿಯಾಗಿ ಯೋಗ್ಯವಾದ ತಾಣವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಹಳಷ್ಟು ಪದಾರ್ಥಗಳಿಂದ ಪಡೆದಿರತಕ್ಕಂತಹ ಬದುಕಿನಲ್ಲಿ ಏಕಸೂತ್ರತೆ ಆದರೂ ಏಕಪ್ರಕಾರತೆ ಒಂದು ಸಾತ್ವಿಕವಾದ ಪ್ರವೃತ್ತಿ ಆದರೂ ಹೇಗೆ ಸಾಧ್ಯ ಅನ್ನುವುದರ ಬಗ್ಗೆ ಒಂದು ಸಣ್ಣದಾದ ಮಗದೊಂದು ದೃಷ್ಟಾಂತದಿಂದ ಹೇಳ್ತಾರೆ. ಯಥಾ ತಿಲಾನಾಮಿಹ ಪುಷ್ಪ ಸಂಚಯಾತ್ ಪೃಥಕ್ ಪೃಥಕ್ ಯಾತಿ ಗುಣೋಪಿ ಸಾಮ್ಯತ. ಈಗ ಎಳ್ಳು ಎಲ್ಲೆಲ್ಲಿಂದಲೂ ಒಟ್ಟು ಮಾಡ್ತಾರ? ಹೌದು. ಬೇರೆ ಬೇರೆ ಗಾತ್ರದ ಪುಷ್ಪಗಳು ಬೇರೆ ಬೇರೆ ರೀತಿಯ ಬೀಜಗಳನ್ನು ಕೊಡ್ತದೆ, ಸತ್ಯ. ನೀರು ಭಾಳ ಕುಡಿದದ್ರಲ್ಲಿ ದೊಡ್ಡ ಬೀಜ ಇರ್ತದೆ. ನೀರು ಕಮ್ಮಿ ಆದಲ್ಲಿ ಅಕೇರಿಯಲ್ಲಿ ಕಟಾವು ಮಾಡಿದ್ದಲ್ಲಿ ಅಥವಾ ಅಕೇರಿಯಲ್ಲಿ ಗ್ರಾಫ್ಟ್ ಮಾಡಿದ್ದಲ್ಲಿ ಸಣ್ಣ ಬೀಜ ಇರ್ತದೆ. ಕೆಲವೊಮ್ಮೆ ಕೆಂಪಿರ್ತದೆ, ಕಪ್ಪಿರ್ತದೆ ಕಲರ್ನಲ್ಲಿ. ತುಂಬ ಜಾತಿಗಳು ತುಂಬ ಜಾಗಗಳಲ್ಲಿ ಇದ್ದದಿರ್ತದೆ. ಆದರೆ ಗಾಣ ಇರುವುದು ಒಂದೇ ಕಡೆ. ಊರಿನ ಎಲ್ಲ ಕಡೆದು ಒಟ್ಟು ಸೇರಿ ಅಲ್ಲಿ ಬರ್ತದೆ. ಬೇಗ ಕೊಯ್ದದ್ದು ಬರ್ತದೆ, ಹೆಚ್ಚು ಒಣಗಿದ್ದು ಬರ್ತದೆ, ಕರ್ರಗಿನದ್ದು ಸೇರ್ತದೆ, ಕೆಂಪಿನದ್ದು ಬರ್ತದೆ. ಆದರೆ ಎಣ್ಣೆ ಒಂದೇ ಬಗೆ ಅಲ್ವಾ ಆಗುವುದು? ಹೌದು. ಎಣ್ಣೆಯಲ್ಲಿ ಅದರ ರಸದಲ್ಲಿ ಒಂದೇ ರೀತಿ ಇರೋದು. ಮತ್ತೆಲ್ಲದು ಕೆಲವು ಎಳ್ಳು ದಷ್ಟಪುಷ್ಟದ್ದು ಜಾಸ್ತಿ ನೀರು ಕೊಡ್ತದೆ, ಎಣ್ಣೆ ಕೊಡ್ತದೆ. ಹಾಗಾಗಿ ಅದರಲ್ಲಿ ನಿಸ್ಸಾರವಾದ ಪದಾರ್ಥಗಳು, ಏನೊಂದು ಹಿಂಡಿ ಹೇಳ್ತೇವೆ, ಅದು ಕಮ್ಮಿ ಇರ್ತದೆ. ಕೆಲವು ಯಾವುದು ಸರಿಯಾಗಿ ನೀರು ಕುಡಿಲಿಲ್ಲ, ಬಾಡಿಕೊಂಡು ಹೋಗಿದೆ, ಅಲ್ಲಿ ಎಣ್ಣೆ ಕಮ್ಮಿ ಬರ್ತದೆ. ಅದು ನಿಸ್ಸಾರವಾದ ಒಂದೇ ರೀತಿ ಇರ್ತದೆ. ಎಷ್ಟು ಎಣ್ಣೆ ಕೊಡ್ತದೆ ಎನ್ನುವುದರ ಮೇಲೆ ಡಿಪೆಂಡ್ಸ್ ಅದು. ಆದರೆ ಪಸೆ ಕಮ್ಮಿ ಇರ್ತದೆ, ಪಸೆ ಜಾಸ್ತಿ ಇರ್ತದೆ, ಹಿಂಡಿ ಒಂದೇ ಬಗೆ ಆಗ್ತದಲ್ವ? ಅದೇ ರೀತಿಯಾಗಿ ಎಣ್ಣೆ ಒಂದೇ ಬಗೆ ಇದೆ ಅಂತ. ತಥಾ ನರಾಣಾಂ ಭಾವಿತಾತ್ಮನಾಂ ಯಥಾಶ್ರಯಂ ಸತ್ವಗುಣ ಪ್ರವರ್ತತೆ. ಹಾಗೆ ನೆಲದಲ್ಲಿ ಭಗವದೆಚ್ಚರ ಸಂಪಾದನೆ ಮಾಡಿದವರಿಗೆ, ನಿರಾಸಕ್ತ ಯೋಗದಲ್ಲಿ ನೆಲೆಗೊಂಡವರಿಗೆ ಸತ್ವಗುಣ ಎನ್ನುವುದು ನಿರಂತರವಾಗಿ ಅವರು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದರು, ಸಂಬಂಧ ಪಡುತ್ತಾ ಇದ್ದರು. ಒಳಗೆ ಸತ್ವಗುಣ ಮಾತ್ರ ಒಂದೇ ರೀತಿಯಲ್ಲಿ. ಗುಣ ಅಂದರೆ ಅಲ್ಲಿ ಆ ಎಳ್ಳಿನ ಗುಣ ಸ್ನೇಹ ಅಂದರೆ ಪಸೆ. ಇಲ್ಲಿ ಅವನ ಗುಣ ಸತ್ವಗುಣ ಒಳಗೆ ಸಹಜವಾಗಿ ಬೆಳೀತದೆ. ಅಂಥವನು ಸತ್ವಗುಣ ಸಂಪನ್ನನಾದವನು ಎಲ್ಲವನ್ನು ತೊರೆಯಲಿಕ್ಕೆ ನೋಡ್ತಾನೆ. ಆಸಕ್ತಿ ಯೋಗ ಅಂದರೆ ವಸ್ತುವನ್ನು ತ್ಯಾಗ ಮಾಡಿ ಇದ್ದದ್ದರಲ್ಲೇ ಇರದಂತೆ ಇರುವುದು ಎನ್ನುವುದು ಬಹಳ ಕಷ್ಟವಾದದ್ದು. ನಾನೇನು ಆಸಕ್ತನಲ್ಲ, ನನಗೆ ಅದರ ಮೇಲೆ ಏನು ಅಭಿಮಾನ ಇಲ್ಲ. ಆದರೆ ನಾನು ಪದಾರ್ಥ ಹಾಕಿದ್ದಾರೆ ತಿಂತೇನೆ ಹೇಳಿಕೊಂಡು ಸ್ವೀಟ್ ತಿಂದವನಿಗೆ, ಶುಗರ್ ರೋಗ ಇದ್ದವನಿಗೆ ಹೌದು ಉಲ್ಬಣ ಆಗುವುದಿಲ್ಲ ಹೇಳ್ತೀರಾ? ಆಗ್ತದೆ, ಆಗುವುದಿಲ್ಲ. ನನಗೇನು ಅದರಲ್ಲಿ ಆಸಕ್ತಿ ಇಲ್ಲ, ಅದು ತಿನ್ನುವುದು ಅಂತ ತಿಂದಿದ್ದೇನೆ. ತಿನ್ನುವುದು ಅಂತ ತಿನ್ನಿದ್ರೆ, ಈಗ ತಿಂದರೆ ಇದ್ದ ರೋಗ ಉಲ್ಬಣ ಆಗುವುದು ಸತ್ಯ. ರೋಗ ಬರದ ಮುಂಚೆ ಹಾಗೆ ನಿರಾಸಕ್ತನಾಗಿ ತಿಂದಿದ್ರೆ ಸರಿ ಆಗ್ತಿತ್ತೇನೋ. ಈಗ ಆಸಕ್ತಿ ಇಲ್ಲ ಹೇಳಿದರೆ ಆಗುವುದಿಲ್ಲ. ಆದ್ದರಿಂದ ವಸ್ತು ಇದೆ, ನನಗೆ ಆಸಕ್ತಿ ಇಲ್ಲ ಹೇಳುವಂಥದ್ದುಂಟಲ್ಲಿ, ಇದು ಬಹಳ ಕಷ್ಟ. ಆದ್ದರಿಂದ ವಸ್ತುವನ್ನೇ ಬಿಡಬೇಕಾದ್ದು ಆಸಕ್ತಿ ಯೋಗಕ್ಕೆ ಕಾರಣ ಆಗ್ತದೆ. ಅನಾಸಕ್ತಿ ಯೋಗಕ್ಕೆ, ಅಸಂಗಕ್ಕೆ ವಸ್ತುವನ್ನು ಬಿಡಬೇಕು. ಬಿಟ್ಟರೆ ಬಿಡದಿದ್ದರೆ ಅದು ತನ್ನಷ್ಟಕ್ಕೆ ನಮ್ಮನ್ನು ಮತ್ತೆ ಎಳ್ಕೊಳ್ಳುತ್ತದೆ. ಅಂದರೆ ಬಿಡಬೇಕಾದ ಸಂಗತಿಗಳೆಲ್ಲ ಮನೆ ಮಂದಿಯೇ ವಾಸ್ತವವಾಗಿ. ಜಹಾತಿ ದಾರಾನ್ ವಿವಿಧಾಶ್ಚ ಸಂಪದ ಪದಂಚ ಯಾನಂ ವಿವಿಧಾಶ್ಚ ಸತ್ಕ್ರಿಯಾ, ಇವೆಲ್ಲ ಬಿಡ್ಲಿಕ್ಕಿರುವಂಥದ್ದು. ಯಾವಾಗ? ತ್ರಿವಿಷ್ಟಪೇ
ಜಾತಮತಿ ಯದಾ ನರಃ, ದೇವರೆಡೆಗೆ ಸಾಗಬೇಕು ಎನ್ನತಕ್ಕ ಎಚ್ಚರ ಯಾರಿಗೆ ಗಟ್ಟಿಯಾಗ್ತದೆ ಆಗ ಇದು ದೇವರಲ್ಲ ಅಂತ ಗೊತ್ತಾಗ್ತದೆ ಅವನಿಗೆ. ಹಾಗಾಗಿ ಪ್ರತಿಯೊಬ್ಬರನ್ನು ಬಿಟ್ಟು ದೇವರನ್ನು ಮಾತ್ರ ಪಡೆಯುವಲ್ಲಿ ಬಂದಾಗ ಅವ ಸಂಪತ್ತನ್ನು ಬಿಡ್ತಾನೆ, ಸಂಪತ್ತಿನ ಮೂಲವಾದ ಸೊತ್ತನ್ನು ಬಿಡ್ತಾನೆ, ಅಧಿಕಾರವನ್ನು ಬಿಡ್ತಾನೆ, ಜೊತೆಯಲ್ಲಿ ವಾಹನ ಸೌಕರ್ಯ ಇನ್ನಿತರ ಸಂಗತಿಗಳು ಇವನ್ನೆಲ್ಲವನ್ನು ಸಹ ತಪ್ಪಿಸ್ತಾ ಬರ್ತಾನೆ. ಹೀಗೆ ಅವರಿಗೆ ಮಾಡತಕ್ಕ ಕೆಲಸಗಳನ್ನು ಬಿಡ್ತಾನೆ. ಹಿಡಿಯುವುದು ಎನ್ನುವುದು ಬಿಡುವುದರಲ್ಲೇ ತಾತ್ಪರ್ಯ ಇರುವುದು. ಕಟ್ಟಿಕೊಂಡಿದ್ದಾನಲ್ಲ ಹೇಳಿದರೆ ಕಟ್ಟಿಕೊಂಡದ್ದು ಕಟ್ಟಿಕೊಂಡವರಿಗೋಸ್ಕರ ಕಟ್ಟಿಕೊಂಡದ್ದು ಹೊರತು ಅವನಿಗೆ ಅಲ್ಲ. ಇದು ಉಭಯ ಸಾಂದ್ರತೆಯಲ್ಲಿ ಕಾರಣವಾಗ್ತದೆ. ಮದುವೆ ಎನ್ನುವುದು ಹೆಂಡತಿಗಾಗಿ ಗಂಡನಿಗಾಗಿ ಎನ್ನುವ ಉಭಯತ್ರ ಸಮಾವೇಶವನ್ನು ಮಾಡಲಿಕ್ಕಿಲ್ಲ. ಸಾಧಕನಿಗೆ ಕತೆ ಹೆಣ್ಣಿಗೆ ಹೆಣತನದ ಪೂರ್ಣತೆಯಲ್ಲೇ ಪರಿಪೂರ್ಣತೆಯ ಕಾಣಿಕೆ. ಹಾಗಾಗಿ ಮುದಿತನದಲ್ಲಿ ಆಕೆ ಮಕ್ಕಳ ಸೌಭಾಗ್ಯದಲ್ಲಿ ಬೆಳೆಯುವಂತೆ ಇರಲಿಕ್ಕೆ ಕಾರಣ, ಈಗ ಮುಂದಕ್ಕೆ ಧೃತರಾಷ್ಟ್ರನ ವಿಷಯದಲ್ಲಿ ಅಂದಾಗ ಆಶ್ರಮವಾಸಿಕ ಪರ್ವದಲ್ಲಿ ಗಾಂಧಾರಿಯು ಹೊರಡ್ತಾಳೆ. ಯಾಕೆ ಮಕ್ಕಳು ಸತ್ತಿದ್ದಾರೆ. ಆದ್ರೂ ಯೂಸು ಒಬ್ಬ ಇದ್ದ, ಅದನ್ನು ನೋಡಿಕೊಳ್ಳಿ ಕೂತ್ಕೊಳ್ಳಿಲ್ಲ. ಅದೇ ಪಾಂಡವರು ಹೊರಟಾಗ ದ್ರೌಪದಿ ಮಾತ್ರ ಹೊರಟಿದ್ದಾಳೆ, ಬೆನ್ನೆಯಿಂದ ಮತ್ತೆ ಯಾರು ಬರಲಿಲ್ಲ. ಗಮನಿಸಬೇಕಾದ ವಿಷಯ. ಅದರಂತೆ ಪಾಂಡು ಸತ್ತಾಗ ಮಾತೃಸಾಗವನ್ನು ಮಾಡಿದ್ದಾಳೆ. ಹೌದು, ನಾನು ಎಷ್ಟೋ ಬಾರಿ ಹೇಳಿದ್ದೇನೆ ಕೆಲವು ಚಿಂತನೆಗಳನ್ನು. ಕುಂತಿ ಹೋಗಲಿಲ್ಲ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ. ಧೃತರಾಷ್ಟ್ರ ಹೊರಟಾಗ ಪಾಂಡವರಿದ್ದರೂ ಸಹ ಕುಂತಿ ಹೊರಟಿದ್ದಾಳೆ. ಅದರಿಂದ ಪಕ್ವತೆ ಎನ್ನುವುದು ಯಾವಾಗ ಏನು ಹೇಗೆ ಎನ್ನುವುದು ಅದು ಇಂಡಿವಿಜುವಲ್ ಡಿಫರೆನ್ಸ್, ವೈಯಕ್ತಿಕ ಸಾಧನೆಯಲ್ಲಿ ನಿಲ್ತದೆ. ದಶರಥ ಹೋದಾಗ ಅಂದಾಗ ಕೈಕೇಯಿಯನ್ನು ಯಾರು ದೂಡಿಲ್ಲ, ಕೌಸಲ್ಯನ್ನು ಓಡಿಲ್ಲ. ಅವರು ಮತ್ತೆ 360 ಮಡದಿಯರು ಯಾರು ಹೋಗಿದ್ದಾರೆ ಎನ್ನುವ ಸುದ್ದಿಯೂ ಇಲ್ಲ ಅಲ್ಲಿ. ಕೃಷ್ಣ ಹೊರಟಾಗ ರುಕ್ಮಿಣಿ ಅಗ್ನಿ ಪ್ರವೇಶ ಮಾಡ್ತಾಳೆ, ಸತ್ಯಭಾಮೆ ಕಾಡಿಗೆ ಹೋಗ್ತಾಳೆ. ಅವರ ಜೊತೆಯಲ್ಲಿ 3 ಜನ ಮತ್ತೆ ಆಚೀಚೆ ಓಡಿಬಿಡ್ತಾರೆ, ಮಿತ್ರವಿಂದ ಕಾಳಿಂದಿ ಮುಂತಾದವರು, ಆರಮೇಶಿಯರು. ಮತ್ತು 1600 ಜನರು ಅರ್ಜುನನಿಂದ ಮತ್ತೆ ದ್ವಾರಕೆಯಿಂದ ಶಿಫ್ಟ್ ಆಗ್ಲಿಕ್ಕೆ ಹೋದವರು ಇಂದ್ರಪ್ರಸ್ಥಕ್ಕೆ ನಡುದಾರಿಯಲ್ಲಿ ಮ್ಲೇಂಚರ ಎಷ್ಟೋ ಜನ ವಶರಾಗ್ತಾರೆ. ಇದನ್ನೆಲ್ಲ ಗಮನಿಸಿದರೆ ಪ್ರತಿ ವ್ಯಕ್ತಿ ಅಂದರೆ ಮನುಷ್ಯ ಲೋಕದಲ್ಲಿನ ಪ್ರತಿ ವ್ಯಕ್ತಿಯ ಸಾಧನೆಯನ್ನು ಹೇಳುವಾಗ ಅವನಿಗೆ ನಿಯತ ಪತ್ನಿತ್ವದ ವ್ಯವಸ್ಥೆ ಹೇಳದೇ ಹೋಗಿರಿ. ನಮಾರೇ ಜಾಯಾಯಿ ಕಾಮಾಯ ಜಾಯ ಪ್ರಿಯ ಭವತಿ, ನಮಾರೇ ಪತ್ಯುಕ್ಕಾಮಾಯ ಪತಿಪ್ರಿಯೋ ಭವತಿ ಅಂತೇಳಿ 2 ಶ್ಲೋಕನನ್ನು ಹೇಳುತ್ತಾನೆ ಯಾಜ್ಞವಲ್ಕ್ಯ ಹೇಳುವಾಗ. ಬಹಳ ಜೋರಾದವನ ಮಡದಿ ಗಾರ್ಗಿ ವಾಚಕ್ರಮಿ ಗೊತ್ತಿದ್ದರೂ ಅವಳೇ ಕೇಳಿದ್ದದು, ನಾನೀಗ ನಿಮಗೆಲ್ಲ ಪಾಲು ಮಾಡಿ ಹೋಗ್ತೇನೆ ಅಂದ. ನೀವು ನಮಗೆ ಪಾಲು ಮಾಡಿ ಹೋಗುವುದಾದರೆ ಏನನ್ನು ಬಡಿಲಿಕ್ಕೆ ಅಂತ, ಇದಕ್ಕಿಂತ ದೊಡ್ಡ ಸಂಗತಿ ಅಂತಲ್ವ, ನಮಗೂ ಆ ದೊಡ್ಡ ಸಂಗತಿಯನ್ನೇ ಪಾಲು ಮಾಡಿಕೊಡಿ, ನಮಗಿದ್ಯಾಕೆ ಅಂದು. ಸರಿ, ನಿನಗೆ ಹೇಳುತ್ತೇನೆ, ನಾನು ಪಡೆಯುವಂಥದ್ದು ವೇದಾಂತದ ಮಧ್ಯದಲ್ಲಿ ನೆಲೆಗೊಂಡ ಭಗವಂತನ ಚಿಂತನೆಯಲ್ಲಿ ದೇವರ ಬಗ್ಗೆ. ಸರಿ, ಹೇಳಿಕೊಟ್ಟು. ಅದನ್ನ ಹೆಂಡತಿಗೆ ಗಂಡ ಬೇಕು ಅಂತ ಆಗುವುದಾದರೂ, ಗಂಡನಿಗೆ ಹೆಂಡತಿ ಬೇಕು ಅಂತ ಆದರೂ ಆಗುವಂಥದ್ದು ಕೊನೆಯ ಚಿಂತನೆ ಅದು ದೇವರ ಯೋಚನೆಯಲ್ಲಿ. ಹೀಗಾಗಿ ಇವನು ತ್ಯಾಗದ ಬಗ್ಗೆ ಅಸಂಗವನ್ನು ಬರಬೇಕು. ಅದು ಇಟ್ಟುಕೊಂಡು ಸಂಘ ಇದ್ದೇ ಇರ್ತದೆ, ಇಲ್ಲದಿದ್ದಾಗ ಅದು ಹೊರಟು ಹೋಗ್ತದೆ. ಲೋಕದಲ್ಲಿಯೇ ಸಿಗದಿದ್ದಾಗ ಅದರ ಬಗ್ಗೆ ಎಚ್ಚರ ಆಗುವುದಿಲ್ಲವ. ಈ ರೀತಿಯಾಗಿ ಹತ್ತಿರ ಇದ್ದಾಗ ಬಿಡಲಿಕ್ಕೆ ಬರುವುದೇ ಇಲ್ಲ. ಕಳ್ಕೊಂಡಾಗಲೇ ಅದರಲ್ಲಿ ಕ್ಷೇಮ ಇರುವಂಥದ್ದು. ಇದನ್ನು ಗಮನಿಸಿ ಅವ ಹೇಳಿದ್ದು, ಅದಕ್ಕೋಸ್ಕರ ಕ್ರಿಯೆಗಳು ಉಂಟಾಗ್ತವೆ ಅಂತ. ಲೋಕವಾರ್ತೆಯಲ್ಲಿ ಮುಳುಗಿದವನಿಗೆ ಹೊತ್ತುಕೊಂಡ ಸೊತ್ತುಗಳನ್ನು ಸಂತೋಷಗೊಳಿಸ್ಲಿಕ್ಕೋಸ್ಕರ ಅವನು ಕ್ರಿಯೆ ಮಾಡಲೇಬೇಕಾಗ್ತದೆ. ಆ ಕ್ರಿಯೆ ಇಲ್ಲ ಆಗ್ತದೆ. ಮತ್ತೆ ವಾಹನ ಇದ್ದವನಿಗೆ ತೊಳೆಯುವ ಕೆಲಸ, ಇಲ್ಲ ತೊಳೆಯಿಸುವ ಕೆಲಸ, ಅಥವಾ ರಿಪೇರಿ ಕೆಲಸ, ಅದನ್ನು ಸಂಭ್ರಮಿಸುವ ಕೆಲಸ ಇಲ್ಲ ಅಂತಾಗಿಬಿಟ್ರೆ ಆರಾಮ ನೋಡಿ, ಅದು ಕೆಲಸ ಒಂದು ಇಲ್ಲ. ಹೇಗೆ ಹೋಗುವುದು, ಹೋಗ್ತಾನೆ ಬರ್ತಾನೆ, ತಲೆ ಬಿಸಿಯೇ ಇಲ್ಲ ಅವನಿಗೆ, ಅದರದ್ದು ಯೋಚನೆ ಇರುವುದಿಲ್ಲ. ಅಥವಾ ಮಾಡಿದ ನಂತರ ಅದರಲ್ಲಿ ಸೋಲನ್ನು ಕಂಡ ಬಳಿಕ ಅದನ್ನು ಖಂಡಿತವಾಗಿ ಮತ್ತೆ ಮಾರಿ ಆರಾಮವಾಗಿ ಇರ್ತಾನೆ. ಈಗ ಆರಾಮ ಇದ್ದೇನೆ ಅಂತ
ಹೇಗೋ ಹಾಗೆ ಇದ್ದಾಗ ಬಿದ್ದಾಗ ಎರಡನ್ನು ನೋಡಿಸಿಕೊಂಡಾಗ ಅವನು ಯಾವುದರಲ್ಲಿ ತೃಪ್ತಿ ಎನ್ನುವುದು ಇರ್ತದೆ ಅನ್ನೋದು ನೋಡಲಿಕ್ಕೆ ಬರ್ತದೆ. ಆದ್ರಿಂದ ಭಗವಂತನ ಮೇಲೆ ನಿಮಗೆ ಯಾವತ್ತು ಆಸಕ್ತಿ ಮೂಡ್ತದೆ ಆಗ ಎಲ್ಲವನ್ನು ಕಳೀಲಿಕ್ಕೆ ಬರ್ತದೆ. ಭಗವಂತನಿಗಾಗಿ ಇದರಲ್ಲಿ ಆಸಕ್ತಿ ಮೂಡಿಸಿಕೊಂಡಾಗ ಮುಕ್ಕಾಲಂಶ ಆಚೆ ಹೋಗುವುದಿಲ್ಲ. ಹಾಗಾಗಿ ತದಾಸ್ಯ ಬುದ್ಧಿ ವಿಷಯೇಶು ಭಿದ್ಯತೆ, ಅವನಿಗೆ ಆಗ ರಾಗದೆಡೆಗೆ ರೋಗ ಬರುವುದಿಲ್ಲ, ಆಸಕ್ತಿ ಮೂಡುವುದಿಲ್ಲ, ಬಿಡುತ್ತಾನೆ, ಎಲ್ಲವನ್ನು ತೊರಿಲಿಕ್ಕೆ ನೋಡ್ತಾನೆ. ಪ್ರಸಕ್ತ ಬುದ್ಧಿ ವಿಶೇಷಿಯೋ ನರಹ ನ ಬುದ್ಧ್ಯತೆ ಆತ್ಮಹಿತಂ ಕಥಂಚನ. ಯಾರು ವಿಷಯದಲ್ಲಿ ತೊಡಗಿರ್ತಾನೆ ಅವನಿಗೆ ದೇವರ ಎಚ್ಚರ ಆಗುವುದಿಲ್ಲ ಎನ್ನುವುದನ್ನು ಸ್ಪಷ್ಟ ಹೇಳ್ತಾನೆ. ಅವನಿಗೆ ಆತ್ಮಹಿತ ಗೊತ್ತಾಗುವುದಿಲ್ಲ, ಪರಮಾತ್ಮ ಹಿತ ಗೊತ್ತಾಗುವುದಿಲ್ಲ, ಆತ್ಮಹಿತ ಗೊತ್ತಾಗುವುದಿಲ್ಲ. ಏನು ಮಾಡಿದರೆ ತಾನು ಉದ್ಧಾರನಾಗ್ತೇನೆ ಎನ್ನುವುದು ಜನರಿಗೆ ಗೊತ್ತಿದೆ, ಅದು ಬಿಡ್ತಾರಾ? ಯಾರಿಗೆ ಬೇಕ್ರಿ ಅಂತ ಬಿಡುವುದಿಲ್ಲ. ಮನುಷ್ಯ ಸೊತ್ತು ನೋಡಿಯೂ ಬಿಡುವುದಿಲ್ಲ, ಸುತ್ತ ನೋಡಿಯೂ ಬಿಡುವುದಿಲ್ಲ, ಆಪತ್ತು ನೋಡಿಯೂ ಬಿಡುವುದಿಲ್ಲ. ತತ್ಕಾಲದಲ್ಲಿ ಬಿಟ್ಟವನಾಗ ಆಗ್ತಾನೆ, ಮತ್ತೆ ಮನ ಶುರು ಮಾಡ್ತಾನೆ. ಆದ್ರಿಂದ ತನ್ನ ಬುದ್ಧಿ ಇನ್ನೂ ಗಟ್ಟಿಯಾಗದವರೆಗೆ ದೇವರ ಎಚ್ಚರವನ್ನು ಯಾರು ಸಂಪಾದನೆ ಮಾಡುವುದಿಲ್ಲ, ದೇವರಿಗೆ ಇಷ್ಟವಾದ ಬದುಕಿಗಾಗಿ ತೊರೆಯುವುದಿಲ್ಲ. ಬಹಳ ಕ್ಲಿಷ್ಟವಾದ ಪ್ರಮೇಯಗಳದು. ಅಂದರೆ ಮೋಕ್ಷ ಧರ್ಮ ಅಂದರೆ ಹಾಗೆ ಎಲ್ಲರನ್ನು ಕಟ್ಟಿಕೊಂಡು ಹೋಗ್ತೇನೆ ಎನ್ನುವುದು ಮೋಕ್ಷ ಅಲ್ಲ. ಅದು ಮತ್ತೆ ಅಲ್ಲಿ ಮತ್ತೆ ಪುನಃ ಒಂದು ದೊಡ್ಡ ಸಂಸಾರ ಆಗ್ತದೆ. ಕಾಡಿಗೆ ಹೋಗ್ತೇನೆ ಅಂತ ಹೇಳಿದವ, ದೇವರನ್ನು ಹುಡುಕ್ತೇನೆ ಅಂತ ತಿಳಿಸಿದವ, ಅದೇ ಕೋಮಣದ ಕಥೆಯಂತೆ ಇಲ್ಲಿಯ ಬಾಯಿಗೆ ತನ್ನ ಅಲ್ಲ, ಅಲ್ಲಿ ಕೋಮಣ ಯಾಕೆ ಬೇಕು? ಏನೋ ಪಾಪ ಪುಣ್ಯಾತ್ಮ ಮರಗಿಡಗಳು ನೋಡಿ ಅವನನ್ನು ಅಣಗಿಸುವುದು ಬೇಡ ಅಂತ ಕಟ್ಟಿಕೊಂಡ. ಎಲೆಯನ್ನೇ ಸಿಕ್ಕಿಸಿಕೊಳ್ಬೋದಿತ್ತು ಅವನಿಗೆ. ಅದು ಬಿಟ್ಟು ತಾನೊಂದು ಬಟ್ಟೆಯನ್ನು ತಗೊಂಡೋಗಿ ಸುತ್ತಿಸಿಕೊಂಡ. ಇಲ್ಲಿ ಕತ್ತರಿಸಂತೇಳಿ ಬೆಕ್ಕು ತಗೊಂಡು ಹೋದ. ಬೆಕ್ಕನ್ನು ಕಾಪಾಡಲಿಕ್ಕೆ ಅಂತ ಹಾಲು ತಂದಿಟ್ಟ. ಹಾಲಿಗಾಗಿ ದನ ಕಟ್ಟಿದ, ದನಕ್ಕಾಗಿ ಹುಡುಗಿಯನ್ನು ಇಟ್ಟುಕೊಂಡ. ಮತ್ತು ಯಥಾ ಪ್ರಕಾರ ಅಲ್ಲಿ ಸಂಸಾರ ಆಯಿತು. ಮತ್ತು ಕಾಡಿನಲ್ಲಿ ಇದಾಯಿತು, ಎಂತ ತೊಟ್ಟಿಲು ತೂಗುವ ಕಥೆ ಆಯಿತು. ಮತ್ತೆ ಯಾವಾಗ ಅವನಿಗೆ ಮೋಕ್ಷ ಬರ್ತದೆ? ಇದರಿಂದ ಉಂಟು ಅಂದಾಗ ಅದರ ಮೇಲೆ ಅವನಿಗೆ ರಾಗ ಹೇಳುತ್ತದೆ, ಇಲ್ಲದಿದ್ದರೆ ರಾಗ ಬರುವುದಿಲ್ಲ. ಹೀಗಾಗಿ ವಾಸ್ತವವಾಗಿ ಮನುಷ್ಯ ತನ್ನ ಎತ್ತರವನ್ನು ಗಮನಿಸುವುದು ಬಹಳ ಕಡಿಮೆ ಅಂತ. ಸರ್ವಭಾವಾನುಗತೇನ ಚೇತಸ ನೃಪಾಮಿ ಕ್ಷೇಣೇವ ಜಶೋ ವಿಕೃಷ್ಯತೆ. ಮೀನನ್ನು ಹಿಡಿತಾರಲ್ಲ, ಹೇಗೆ ಹಿಡಿತಾರೆ? ಆರಾಮವಾಗಿ ನೀರಲ್ಲಿ ಸಂಚಾರ ಮಾಡಿರ್ತದೆ. ಒಂದು ಕೊಕ್ಕೆಯಲ್ಲಿ ಮಾಂಸದ ತುಣುಕು ಹಾಕಿರುತ್ತಾರೆ, ನೀರಿಗೆ ಎಸಿತಾರೆ ಹಗ್ಗಗಟ್ಟಿ. ಅದು ಓಡಿ ಬಂದು ಆ ಆಮಿಷವನ್ನು, ಮಾಂಸವನ್ನು ತಿನ್ನಬೇಕು ಅಂತ ಆಸೆಯಲ್ಲಿ ಬಾಯಿ ಹಾಕ್ತದೆ. ಬಾಯಿ ಹಾಕಿದರೆ ಅಲ್ಲಿರತಕ್ಕಂಥ ಕೊಕ್ಕೆ ಸಣ್ಣದಾದದ್ದು ಅದರ ಕುತ್ತಿಗೆಯನ್ನು, ಬಾಯನ್ನು ಕಚ್ಚಿಕೊಳ್ತದೆ, ಗಾಯ ಆಗ್ತದೆ. ಅಷ್ಟೇ ಅಲ್ಲದೆ ಅದು ಅತ್ಯಂತ ಸ್ಮೂತ್ ಆದ ಮೀನಿನ ಬಾಯಿ ಆದ್ರಿಂದ, ಗಳ ಆದ್ರಿಂದ ಅದು ಕೊಕ್ಕೆ ಹಾಕಿರ್ತದೆ, ಹೊಟ್ಟೆ ಮಾಡಿಕೊಂಡು ಹಿಡ್ಕೊಳ್ತದೆ. ಅವನಿಗೆ ಅಲ್ಲಾಡ್ತದೆ, ಗೊತ್ತಾಗ್ತದೆ, ಮೇಲೆತ್ತದಾನೆ, ಅವನಿಗೆ ಮೀನು ಸಿಗ್ತದೆ. ಅವನು ಇನ್ವೆಸ್ಟ್ ಮಾಡಿದ ಒಂದು ತುಂಡು ಮಾಂಸ, ಇಡೀ ದೊಡ್ಡ ತುಂಡು ಮಾಂಸವನ್ನು ಪಡೆದ. ಮತ್ತು ಇನ್ನೊಂದು ಕೊಕ್ಕೆ ಹಾಗೆ ಹಾಕ್ತಾನೆ, ಮತ್ತೊಂದು ತೆಗಿತಾನೆ. ಈಗ ಜಶಃ ವಿಕೃಷ್ಯತೆ ಆಮಿಷೇಣೆ. ಮಾಂಸದ ಆಸೆಯಲ್ಲಿ ಇಡೀ ದೊಡ್ಡ ಮೀನು ತನ್ನನ್ನು ಕಳ್ಕೊಂಡ ಹಾಗೆ ಮನುಷ್ಯನಿಗೆ ಇಲ್ಲಿರತಕ್ಕಂಥ ಪದಾರ್ಥಗಳು ಒಂದೊಂದೇ ಸೈಟ್ ಕೊಡುತ್ತೇನೆ ಅಂತಾನೆ. ಏನು ಅಲ್ಲಿ ಅವನು 100 ವರ್ಷ ಇರ್ತಾನ? ಕೆಲಸ ಕೊಡ್ತೇನೆ ಅಂತಾನೆ, ಏನಲ್ಲಿ 100 ವರ್ಷ ಮಾಡ್ತಾನೆ. ಹೀಗೆ ಒಂದೊಂದು ಕಡೆ ಒಂದೊಂದು ವಸ್ತುವಿನೆಡೆಗೆ ತನ್ನನ್ನು ಮಾರಿಕೊಳ್ಳುತ್ತಾನೆ, ಬದುಕನ್ನು ಓದಿಕೊಳ್ಳುತ್ತಾನೆ. ಕೊನೆಗೆ ಅವನ ವೇದಾಂತ ಇಷ್ಟೇ, ಏನಾದರೂ ಸಾಯ್ತಾರೆ, ಇರುವಾಗ ಇದ್ದಾಗಿದ್ದು ಸಾಯುವ, ದೇವರೋ ದಿಂಡರೋ ಸ್ವರ್ಗವೋ ಪುಣ್ಯವೋ ಅಂತ ತಿಳ್ಕೊಂಡು ಶಾಶ್ವತ ತಾಣದೆಡೆಗೆ ಮನಸ್ಸನ್ನೇ ಮಾಡುವುದಿಲ್ಲ. ಇವುಗಳನ್ನೇ ದೊಡ್ಡ ಸಂಗತಿ ಮಾಡ್ತಾನೆ, ಸಿಕ್ಕಿ ಬೀಳ್ತಾನೆ ಅಂತ. ಮೋಕ್ಷ ಧರ್ಮ ಅಂದ್ರೆ ಇದೇ ಅರ್ಥ. ಬಹಳ ಕಷ್ಟ ಅಂದ್ರೆ ಹಾಗೆ. ಇಲ್ಲಿ ಆಕರ್ಷಣೆಯಲ್ಲಿ ಒಳಗಾಗುವುದೇ ಮನುಷ್ಯನ ಪ್ರಪಂಚ. ಪ್ರಪಂಚದಲ್ಲಿಯೂ ಆಕರ್ಷಣೆಯಿಂದ ಆಚೆ ಹೋಗ್ಲಿಕ್ಕೆ ಆ ಹೊಸ ಹೊಸ ಇನ್ವೆನ್ಷನ್ಸ್ಗಳು. ಒಂದು ಮೊಬೈಲಿಗೋಸ್ಕರ ಬದುಕ್ತಾನೆ, ಒಂದು ಜಾಗಕ್ಕೋಸ್ಕರ ಬದುಕ್ತಾನೆ, ಒಂದು ಅಧಿಕಾರಕ್ಕೋಸ್ಕರ ಬದುಕ್ತಾನೆ ಜೀವನದಲ್ಲಿ. ಹೀಗೆ
ಮುಂದುವರಿಯುವ ರೀತಿಗಳು, ಮತ್ತೇನಿಲ್ಲ. ಮಗದೊಂದು ಪರ್ಯಾಯ ಅಂತೇಳಿ 10-16 ವರ್ಷಗಳವರೆಗೆ ಕಾಯ್ತಾನೆ. ಅದಕ್ಕಾಗಿ ಹೀಗೆ ಮುಂದುವರಿಸ್ತಾನೆ. ಮದುವೆ ಆಗ್ತಾನೆ ಅಂತ ಕಾಯ್ತಾನೆ, ಮಕ್ಕಳಾಗ್ತದೆ ಅಂತ ಕಾಯ್ತಾನೆ, ಅವರಿಗೆ ಮದುವೆ ಆಗ್ತದೆ ಅಂತ ಕಾಯ್ತಾನೆ, ಅವ್ರಿಗೆ ಮಕ್ಕಳಾಗ್ತದೆ ಅಂತ ಕಾಯ್ತಾನೆ, ಮುಂಬಡ್ತಿ ಸಿಗ್ತದೆ ಅಂತ ಕಾಯ್ತಾನೆ, ಪರೀಕ್ಷೆ ಬರಿತಾನೆ ಅಂತ ಕಾಯ್ತಾನೆ, ಉತ್ತೀರ್ಣ ಆಗ್ತಾನೆ ಅಂತ ಕಾಯ್ತಾನೆ. ದುರ್ಯೋಧನ ನೋಡಿ, ದಿನ ಸಾಯ್ತಾ ಇದ್ರು ಸಹ ಜನ ತನ್ನ ತಮ್ಮಂದಿರು 99 ಜನ ತನ್ನ ತಮ್ಮಂದಿರು ಸಾಯುವವರೆಗೂ ಕಾಯ್ತಾ ಇದ್ದೆ, ಬದುಕ್ತೇನೆ ಅಂತ, ಬದುಕಿಸ್ತೇನೆ ಅಂತ, ಉಳಿತಾರೆ ಅಂತ, ಉಳಿಸ್ತೇನೆ ಅಂತ, ರಾಜ್ಯ ಪಡಿತೇನೆ ಅಂತ. ಸತ್ತರು ಸೊಂಟ ಮುರಿದು ಬಿದ್ದರು ತನ್ನ ಅರಸೊತ್ತಿಗೆಯಲ್ಲಿ ನನ್ನ ಸಂತಾನವೇ ಬೆಳೀತದೆ ಅಂತ ಹೇಳಿಕೊಂಡು ಸತ್ತಿದ್ದಾನೆ. ಆಗಲಿಲ್ಲ ಮಾತ್ರ. ಮುಂದಿನ ಪಾಂಡವರ ಗತಿ ಇಲ್ಲ ಅಂತ ಹೇಳಿಕೊಂಡು ಪಾಂಡವರ 5 ಮಕ್ಕಳ ತಲೆಯನ್ನು ತಗೊಂಡೋಗಿ ಅವನು ನೋಡಿಯೇ ಸತ್ತದು. ಪ್ರಯೋಜನ ಏನುಂಟು? ಅಷ್ಟು ಮಾತ್ರ ಆಯ್ತಾ? ಜಿದ್ದು 5 ಪಾಂಡವರ ಮಕ್ಕಳು ದ್ರೌಪದಿಯಲ್ಲಿ ಹುಟ್ಟಿದವರು ಅರಸೊತ್ತಿಗೆ ನೇರಬಾರದು, ಇಷ್ಟೇ ಅವನ ಕಮಿಟ್ಮೆಂಟಾ? ಹೇಸಿಗೆ ಸರಿ. ಅಶ್ವತ್ಥಾಮ ಹೋಗಿ ಅವನ ಹೆಂಡತಿಯಲ್ಲಿ ಮಗುವನ್ನು ಕೊಟ್ಟ, ಸಿಂಹಾಸನ ಕುಳ್ಳುವರಿಸ್ತಾರ? ಇಲ್ಲಿ ಅಭಿಮನ್ಯು ಸತ್ತಿದ್ದಾನೆ, ಸರಿ. ಅಭಿಮನ ಮಗ ಇಲ್ವಾ? ಉತ್ತರ ಗರ್ಭವತಿ ಅಲ್ವಾ? ಪರಂಪರೆ ಬೆಳೆಯುವುದಿಲ್ವಾ? ಅಲ್ಲ, ಅವನ ಮೇಲೆ ಬ್ರಹ್ಮಾಸ್ತ್ರ ಹಾಕಿ ಅಭಿಮನ್ಯುವಿನ ಮಕ್ಕಳ ಮೇಲೆ ಪರೀಕ್ಷಿತರನ್ನು ಸಾಯಿಸ್ತಾನೆ. ಸಾಯಿಸಲಿ ಅಯ್ಯ, ಕಾಳಿಯ ಮಗ ಇಲ್ವಾ? ಅತ್ತ ಭೀಮಸೇನಲ್ಲಿ ಹುಟ್ಟಿದವನು ಶರ್ವತ್ರಾತ್, ಅವನು ಶಿವ ತಗೊಂಡು ಹೋಗ್ತಾನೆ. ಮತ್ತೆ ಹೋಗ್ಲಿ, ಇರಲಿ. ಇದ್ದಾರಲ್ಲ ಅಲ್ಲಿ ಬಬ್ರುವಾಹನ ಇಲ್ವಾ? ಚಿತ್ರಾಂಗದಲ್ಲಿ ಬಂದವನು ಇಲ್ಲಿ ತರ್ತಾರೆ ಅವನನ್ನು, ಬಬ್ರುವಾಹನನ್ನು. ಇಲ್ಲಿ ಓಡಾಟಕ್ಕೆ ಬರಲಿಲ್ಲ, ಅವನು ಸಾಯಲಿಲ್ಲಲ್ಲ, ಚಿತ್ರಾಂಗ ಹುಟ್ಟಿದವ ಅಲ್ಲ. ಬಬ್ರು ಇವ ಸತ್ತ, ಯಾರು ಇರಾವಂತ ಸತ್ತ. ನಾಗನಲ್ಲಿ ಹುಟ್ಟಿದವ ಅರ್ಜುನ ಮಗ ಸತ್ತ, ಆದರೆ ಬಬ್ರುವಾಹನ ಸಾಯಲಿಲ್ಲ, ಅವ ಇದ್ದಾನೆ. ಘಟೋತ್ಕಚ ಸತ್ತ, ಘಟೋತ್ಕಚ ಮಗನೂ ಸತ್ತ. ಉಳಿದ ಪರಂಪರೆಯಲ್ಲಿ ಬರಬಾರದು ಮತ್ತೆ ಯಾರಾದರೂ ಅಲ್ಲಿ ನೋಡಿಕೊಂಡವ? ಯಾರನ್ನೆಲ್ಲ ತೆಗಿತಾನೆ? ಯಾರನ್ನೆಲ್ಲ ತೆಗಿಲಿಕ್ಕೆ ಹೇಳಿದ? ಹಾಗಾಗಿ ಎಲ್ಲ ನಕುಲ ಸಹದೇವರ ಮಕ್ಕಳು ಉಳಿದಿದ್ರು. ಮತ್ತೆ ಮುಂದಕ್ಕೆ ಇನ್ನು ಹೇಳಲಿಕ್ಕೆ ಹೋದರೆ ಧರ್ಮರಾಜನಲ್ಲಿ ಇದ್ದಾರೆ, ಅನೇಕ ಮಡದಿಯರು ಇದ್ದಾರಲ್ಲ. ಅವರು ನಾಳೆ ಇನ್ನು ಮಡದಿಯರನ್ನು ಪಡೆದ ಮಕ್ಕಳು ಮಾಡಬಾರ್ದು ಅಂತ ಇಲ್ಲಲ್ಲ. ಇವ ಅಶ್ವತ್ಥಾಮ ದುರ್ಯೋಧನ ಹೆಂಡತಿಯಲ್ಲಿ ಮಗು ಮಾಡ್ತಾನೆ ಅಂತ ಆದರೆ, ಅವಳು ಸರಿ ಇದ್ದಾಳೆ ಅಂತ ಆದರೆ, ದ್ರೌಪದಿ ಸತ್ತಿದ್ದಾಳ. ಮಧ್ಯಮ ವಯ ಕಿಂಚಿದೇವ ಪ್ರಪನ್ನ ಅಂತ ಹೇಳಿಕೊಂಡಿದ್ರಲ್ಲ ಅವರು. ಅವಳಿಗೆ ಪಟ್ಟಾಭಿಷೇಕ ಆದಾಗ, ರಾಜಸೂಯ ಆದಾಗ, ದುರ್ಯೋಧನ ತನ್ನ ದುರ್ಯೋಧನನಿಗೆ ಸಾಯುವಾಗ 72 ದಾಟಿದೆ, 72 ಆಗಿದೆ. ತನ್ನ ಹೆಂಡತಿಯಲ್ಲಿ ಮಗು ಮಾಡಲಿಕ್ಕೆ ಅಶ್ವತ್ಥಾಮನಿಗೆ ಹೇಳಿದ್ದಾನೆ ಅಂತ ಆದರೆ, ದ್ರೌಪದಿಯಲ್ಲಿ ಮತ್ತೆ ಪಾಂಡವರ ಮಕ್ಕಳನ್ನು ಕೊಡಬಹುದಲ್ಲ. ಇದು ಯಾವ ಲೆಕ್ಕಾಚಾರ? ಪಾಂಡವರ ಮಕ್ಕಳು 5 ಜನ ಸತ್ತ ಕೂಡಲೇ ಅವರು ನಿರ್ವೀರ್ಯರ ಮಕ್ಕಳೇ ಇಲ್ಲವ? ಅವರಿಗೆ ಬೇರೆ ಮಕ್ಕಳು ಆಗಲಿಕ್ಕೆ ಇಲ್ವಾ? ಸುಭದ್ರೆ ಇನ್ನು ಬಚಾವಿದ್ದಾಳಲ್ಲ, ಬದುಕೇ ಇದ್ದಾಳಲ್ಲ ಸುಭದ್ರೆ. ಅಭಿಮನ್ಯು ಹೋದ್ರು. ಹೀಗಾಗಿ ಮನುಷ್ಯ ಆಸೆಯನ್ನು ಬಿಡುವುದಿಲ್ಲ, ವಂಶ ಪರಂಪರೆಯನ್ನು ನೋಡಿಕೊಳ್ಳುತ್ತಾನೆ. ಇದೇ ಕೊನೆಗೂ ಸಾಯುವ ಗಳಿಗೆಯಲ್ಲಿಯೂ ಯೋಚನೆ ಮಾಡಿಕೊಂಡು ಇನ್ನು ನಾನು ನನ್ನದೇ ಪಟ್ಟ ಅಂತ ತಿಳ್ಕೊಂಡು ಸತ್ತ. ಪ್ರಯೋಜನ ಆಗಲಿಲ್ಲ, ಅವನಾಗಲಿಲ್ಲ, ಅವನ ಪಟ್ಟ ಆಗಲಿ. ಈ ದೇಹ ಮನುಷ್ಯ ಲೋಕದಲ್ಲಿ ಎಲ್ಲರೂ ಒಟ್ಟಾಗ್ತಾರಲ್ಲ. ಸಂಘಾತವಾನ್ ಮರ್ತ್ಯಲೋಕ ಪರಸ್ಪರ ಮುಪಾಶ್ರಿತ. ಈ ಲೋಕ ಮನುಷ್ಯರ ಲೋಕ ಅಂದರೆ ಎಲ್ಲ ಒಟ್ಟುಗೂಡಿಯೇ ಬದುಕುವುದು. ಎಲ್ಲರಿಗೆಲ್ಲರೂ ಬೇಕು, ಎಲ್ಲರಿಗೆಲ್ಲವೂ ಬೇಕು. ಮನೆ ಮಂದಿ ಮಠ ಮಾರು ಮಂದಿರ ಅದೇ ಅದರಲ್ಲಿ ಸುತ್ತುವರಿತಾ ಇರ್ತಾರೆ. ಹಾಗಾಗಿ ಅವರು ಅತ್ತ ಓಡುವುದು ಬಹಳ ಕಡಿಮೆ. ಇದು ಹೇಗೆ ಕೇಳಿದರೆ, ಇಲ್ಲಿ ಸಾರ ಎಂಟ್ರಿ ಎಲ್ಲಿ ಉಂಟು ನೋಡಿದರೆ, ಕದಳಿ ಗರ್ಭ ನಿಸ್ಸಾರಹ ನೋರಿ ವಾಪಸು ನಿಮಜ್ಜತೆ. ಬಾಳೆಯ ದಂಡವನ್ನಿಟ್ಕೊಂಡು ಬಾಳೆ ಗಿಡ ಅದರದ್ದು ಸಾರ ಎಲ್ಲಿ ಉಂಟು ಅಂತ ತೆಗಿತಾ ಹೋದರೆ ಸಿಪ್ಪೆ ಅದರದ್ದು ಸಾರ ಗಟ್ಟಿ ಮಾಡಿಕೊಂಡು ಒಂದು ತೆಗೆದೇ ಇನ್ನೊಂದು ಬರ್ತದೆ, ಇನ್ನೊಂದು ತೆಗೆದೇ ಮತ್ತೊಂದು ಹೋಗ್ತದೆ. ಈಗ ಮನುಷ್ಯ ಮಂದಿಯ ಕಥೆ ಅಂದರೆ ಹೀಗೆ, ಎಲ್ಲ ಸೇರಿಕೊಂಡು ಕೂತಿರ್ತಾರೆ ಗುಂಪಲ್ಲಿ, ಯಾರು ಗಟ್ಟಿತನ ಇಲ್ಲ, ಎಲ್ಲ ಹರಿದಾಗಿ ನೀರುಳ್ಳಿ ತೆಗೆದಾಗಿ. ನೀರುಳ್ಳಿ ಒಳಗೆ ಏನುಂಟು ನೋಡಿದರೆ ಎಂಥದ್ದು ಇಲ್ಲ, ಅದೇ ನೀರುಳ್ಳಿ. ಅದರದ್ದು ಒಳಗಿನ ಸಿಪ್ಪೆಯನ್ನು ತೆಗೆಯುವುದರಲ್ಲೇ ಮುಗಿದೋಯ್ತು ಅದರ ಕತೆ. ತೆಗೆದ್ರೂ ಒಳಗೆ ಗಟ್ಟಿ ಇಲ್ಲ, ದಿಂಡು. ಕದಳಿ ಗರ್ಭದಲ್ಲಿ ಏನು ದಿಂಡಿದೆ? ನಿಸ್ಸಾರ, ಅದು ಗಟ್ಟಿ ಇಲ್ಲ, ಲಬ್ಬೆ. ಹಾಗೆ ಮನೆ ಮಂದಿಯನ್ನು ಹೊತ್ತುಕೊಂಡು ಕೂತವನಿಗೆ ಮನುಷ್ಯ ಲೋಕದಲ್ಲಿ ನೀರಿನಲ್ಲಿ ಮುಳುಗಿ ಹೋಗುವ ದೋಣಿಯಂತೆ ಆಗಿಬಿಡ್ತದೆ. ಅವನು ಸಂಸಾರದಲ್ಲಿ ತೇಲುವುದಿಲ್ಲ, ಮುಳುಗಿ ಹೋಗ್ತಾನೆ.
ನ ಧರ್ಮಕಾಲ ಪುರುಷಸ್ಯ ನಿಶ್ಚಿತ ನ ಚಾಪಿ ಮೃತ್ಯು ಪುರುಷಂ ಪ್ರತೀಕ್ಷತೆ. ಯಾವಾಗ ಕೆಲಸ ಮಾಡ್ತಾನೆ ಅಂತ ಮನುಷ್ಯನಿಗೆ ಹೇಳಲಿಕ್ಕುಂಟ ಧರ್ಮಕರ್ಮಕ್ಕೆ? ಇಲ್ಲ. ಸಾವು ಯಾವಾಗ ಬರ್ತದೆ ಹೇಳಲಿಕ್ಕುಂಟ? ಇಲ್ಲ. ಸಾವು ಬರುವುದು ಯಾವಾಗ ಹೇಳುವುದಿಲ್ಲ, ಕೆಲಸ ಮಾಡಲಿಕ್ಕೆ ಯಾವಾಗ ಹೇಳುವುದಿಲ್ಲ. ಆದ್ರೆ ಏನು ಮಾಡಬೇಕು ನಾವು? ಸದಾ ಹಿ ಧರ್ಮಸ್ಯ ಕ್ರಿಯೈವ ಶೋಭನ ಸದಾ ನರೋ ಮೃತ್ಯುಮುಖ ನಿವರ್ತತೆ. ಒಳ್ಳೆ ಕೆಲಸ ಮಾಡಲಿಕ್ಕೆ ಕಾಯುವುದು ಬೇಡ, ಯಾವಾಗ ಸಾವು ಬರ್ತದೆ ಗೊತ್ತಿಲ್ಲ. ಆದ್ದರಿಂದ ಒಳ್ಳೆ ಕೆಲಸ ಮಾಡಲಿಕ್ಕೆ ಈಗಲೇ ಶುರು ಮಾಡೋದು ಒಳ್ಳೆಯದಂತ. ಮನುಷ್ಯ ಒಳ್ಳೆ ಕೆಲಸ ಮಾಡಿದ್ರೇನೆ ಅವನು ಪಾಪದಿಂದ ದೂರನಾಗ್ತಾನೆ, ಆಗ ಅವನು ಶಾಶ್ವತವಾದ ಮೃತ್ಯು ಮೋರೆಯಿಂದ ದಾಡ್ತಾನೆ ಅಂತ ಹೇಳಿ ಒಳ್ಳೆಯ ಕೆಲಸದ ಕಾಲವನ್ನು ತಿಳಿಸಿಕೊಡುತ್ತಾ ಪರಾಶರರು ಮತ್ತು ಕೆಲವು ಮಾತುಗಳ